ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ವಹಿಸಿರ್ತಕ್ಕಂತಹ VR ಶ್ಯಾಮಲಾ ಮೇಡಮ್ ಅವರೇ, ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಈ ದಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಗಳ ಉದ್ಘಾಟನಾ ಸಮಾರಂಭಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಿಕ್ಕೆ ಬಂದಿರತಕ್ಕಂತಹ RM ಸ್ವಾಮಿರವರೇ, ಕಾಲೇಜಿನ ಪ್ರಾಚಾರ್ಯರೇ, ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ, ಸನ್ಮಿತ್ರರು ಮತ್ತು ರಾಜಕೀಯ ಯುವ ತರುಣರಾದಂತಹ ಸನ್ಮಾನ್ಯ ಮೋಹಿತ್ ಗೌಡ್ರೆ, ಚೇತನ್ ಅವರೇ, ಅತ್ಯಂತ ಕುತೂಹಲ ಭರಿತವಾದಂತಹ ಕನಸುಗಳನ್ನು ಕಟ್ಕೊಂಡು ಒಂದು ಸುಂದರವಾದಂತಹ ದೇಶದಲ್ಲಿ, ಒಂದು ಸುಂದರವಾದಂತಹ ನಾಡಿನಲ್ಲಿ ತಮ್ಮ ಅದ್ಭುತವಾದಂತಹ ಕನಸನ್ನ ಕಟ್ಕೊಂಡು ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿ ಸಮೂಹವೇ. ಈ ದಿನ ನನಗೆ ಸಿಕ್ಕಿರ್ತಕ್ಕಂಥ ಈ ಒಂದು ದಿನ ನಾನು ಸುದೈವ ಎಂದು ನಾನು ಭಾವಿಸಿರ್ತೇನೆ. ಯಾಕೆಂದ್ರೆ ನಾನೊಬ್ಬ ಹಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ಬಡ ರೈತನ ಮಗನಾಗಿ 1999 ಮತ್ತು 2000 ಇಸವಿಯ ಒಂದು ದಿನಾಂಕಗಳು ಇವತ್ತು ನನಗೆ ನೆನಪು ಬರ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಬಂದು 28 ಮಂದಿ ವಿದ್ಯಾರ್ಥಿಗಳಿದ್ದು, ಜೆ ಬ್ಯಾಡ್ರಳ್ಳಿ ಅಂತಕ್ಕಂಥ ಒಂದು ಊರಿನಲ್ಲಿ BGS ಸಂಸ್ಥೆಯಲ್ಲಿ ನಾನು ಸಹ PU ವಿದ್ಯಾಭ್ಯಾಸ ಮಾಡ್ತಿದ್ದಂತ ನೆನಪುಗಳನ್ನ ಈ ದಿನ ನಿಮ್ಮನ್ನು ನೋಡಿ ನಾನು ಮೆಲುಕು ಹಾಕುವಂತ ಒಂದು ಸುದೈವವನ್ನು ತಂದುಕೊಟ್ಟಿದ್ದೀರಿ. ಹಾಗಾಗಿ ಕಾಲೇಜಿನ ಆಡಳಿತ ವಿಭಾಗಕ್ಕೆ, ಪ್ರಾಚಾರ್ಯರಿಗೆ ಮತ್ತು ನನ್ನ ಮುಂದೆ ಕುಳಿತು ಈ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೆ ನಾನು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ತಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿನಿಯಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಅನೇಕ ಮಜಲುಗಳಲ್ಲಿ ವಿದ್ಯಾರ್ಥಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ವೇದಿಕೆ ಅಂದ್ರೆ ತಪ್ಪಾಗಲಾರದು. ಕಾಲೇಜಿನ ಅಂಗಳ ನಿಮಗೆ ಕಲಿಕೆಯ ತಾಣವಾದರೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮಗೆ ಒಂದು ರೀತಿಯಾದಂತಹ ವ್ಯಾಯಾಮ ಶಾಲೆಗಳು. ನೀವು ಪ್ರತಿನಿತ್ಯ ಎಷ್ಟು ಸಮಯ ಆ ವ್ಯಾಯಾಮ ಶಾಲೆಗೆ ನೀವು ಮೀಸಲಿಡ್ತಿರೋ ಅಷ್ಟು ನಿಮ್ಮ ಮೈ ಮನಸ್ಸುಗಳು ಗಟ್ಟಿ ಆಗ್ತಾ 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 ಏನಾಗುತ್ತೆ ಅಂದ್ರೆ ಈ ಪ್ರಪಂಚಕ್ಕೆ ನಿಮ್ಮ ಸಾಂಸ್ಕೃತಿಕವಾದಂತಹ ಒಂದು ವಿಚಾರಧಾರೆಗಳು ತೆರೆದುಕೊಳ್ತಾ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಂತವರು ಒಂದು ಸಣ್ಣ ನಗರಕ್ಕೆ ಪರಿಚಯ ಆಗ್ತಾ ಇದ್ದೀರಿ. ಸಣ್ಣ ನಗರದಲ್ಲಿ ಪರಿಚಯ ಆದಂತವರು ಪಟ್ಟಣಗಳಿಗೆ ಪರಿಚಯ ಆಗ್ತಾ ಇದ್ದೀರಿ. ಪಟ್ಟಣಗಳಿಗೆ ಪರಿಚಯ ಆದಂತವರು ಜಿಲ್ಲೆಗೆ ಪರಿಚಯ ಆಗ್ತೀರಿ. ಜಿಲ್ಲೆಗೆ ಪರಿಚಯ ಆದಂತವರು ರಾಜ್ಯಕ್ಕೆ ಪರಿಚಯ ಆಗ್ತೀರಿ. ರಾಜ್ಯಕ್ಕೆ ಪರಿಚಯ ಆದವರು ರಾಷ್ಟ್ರಕ್ಕೆ ಪರಿಚಯ ಆಗ್ತೀರಿ. ರಾಷ್ಟ್ರಕ್ಕೆ ಪರಿಚಯ ಆದಂತವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತೀರಿ. ಅಂತ ಒಂದು ಸುಂದರವಾದಂತಹ ವೇದಿಕೆ ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತಕ್ಕಂಥದ್ದು. ಇದನ್ನ ನಿಜವಾಗ್ಲೂ ಬಳಕೆ ಮಾಡಿಕೊಂಡದ್ದೇ ಆದ್ರೆ ವಿದ್ಯಾರ್ಥಿಗಳ ಜೀವನ ಅತ್ಯಂತ ಸುಬಲವಾಗಿರ್ತದೆ, ಸುಭದ್ರವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ 10 ಉದಾಹರಣೆಗಳನ್ನ ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳಿದ್ದಾರೆ. ಅದರಲ್ಲಿ MS ಧೋನಿ ಯಾರು ಗೊತ್ತಿಲ್ಲ? ಇಲ್ಲಿ ಯಾರು ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಆತನ ಒಂದು ಕ್ರೀಡಾ ಜಾಣ್ಮೆ, ಕ್ರೀಡಾ ತಾಳ್ಮೆ ಇವತ್ತು ಯಾವ ಮಟ್ಟದಲ್ಲಿ ಆತನನ್ನು ಉತ್ತುಂಗಕ್ಕೆ ಏರಿಸಿದೆ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಕ್ರೀಡೆಯನ್ನು ಹೊರತುಪಡಿಸಿ ನನ್ನ ದೇಶದ ಸೈನ್ಯದಲ್ಲಿ ಆತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಒಂದು ವೇದಿಕೆ ಅತ್ಯಂತ ಕೃತಜ್ಞಪೂರ್ವಕವಾದಂತಹ ಒಂದು ನಮಸ್ಕಾರಗಳನ್ನು ತಿಳಿಸೋಣ. ಸರ್, ಅಷ್ಟೆಲ್ಲ ಕ್ರೀಡಾಪಟುಗಳಿದ್ರೆ ಇವ್ರನ್ನೇ ಯಾಕೆ ಸರ್ ನೀವು ಉದಾಹರಣೆಗೆ ತೆಗೆದುಕೊಂಡ್ರಿ ಅಂತ ಹೇಳಿ, ಅವರು ಮೊಟ್ಟ ಮೊದಲು ತಮ್ಮ ಜೀವನಾಂಶವನ್ನ ಕಾಪಾಡಲಿಕ್ಕೋಸ್ಕರ ಪಡೆದಂತ ಉದ್ಯೋಗನೇ ಬೇರೆ. ಆಮೇಲೆ ಕ್ರೀಡೆಗೋಸ್ಕರ ಅವರು ಕ್ರಿಕೆಟ್ ಅನ್ನು ಆಯ್ದುಕೊಂಡು ಚುಟುಕು ಕ್ರಿಕೆಟ್ ಆಗಿರಬಹುದು, ಟೆಸ್ಟ್ ಕ್ರಿಕೆಟ್ ಆಗಿರಬಹುದು, ಏಕದಿನ ಸರಣಿಗಳಾಗಿರಬಹುದು, ಭಾರತ ದೇಶಕ್ಕೆ ಅತ್ಯುತ್ತಮವಾದಂತಹ ಕೊಡುಗೆಗಳನ್ನು ಕೊಟ್ಟು 3 ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಪದಕಗಳನ್ನು ನನ್ನ ದೇಶಕ್ಕೆ ತರುವಲ್ಲಿ ಹೆಸರುವಾಸಿಯಾದರು. ಹುಟ್ಟಿದಂತ 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಮುದುಕರ ಬಾಯಿನಲ್ಲೂ ಸಹ ಅವರು ಮನೆ ಮಾತಾದರು. ಯಾಕೆ ಸರ್ ಇಂಥ ಉದಾಹರಣೆಗಳನ್ನ ಹೇಳ್ತಾ ಇದ್ರಿ ಅಂತ ಹೇಳಿ, ಯಾಕೆ ಅಂದ್ರೆ ವಿದ್ಯಾರ್ಥಿ ಮಿತ್ರರೇ,
ಒಂದು ಕ್ರೀಡೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಎಷ್ಟು ಎತ್ತರವಾದಂತ ಸ್ಥಾನಮಾನಗಳನ್ನ ಕೊಡುತ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವದ ಮತ್ತೊಬ್ಬ ಶ್ರೇಷ್ಠ ಕ್ರಿಕೆಟಿಗ ಎಬಿ ಡಿವಿಲಿಯರ್ಸ್, ಸೌತ್ ಆಫ್ರಿಕಾದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಬ್ಬ ಆಟಗಾರ. ಆತ MS ಧೋನಿ ಬಗ್ಗೆ ಗೌರವಪೂರ್ವವಾಗಿ ಮಾತನಾಡ್ತಾ, ಯಾರು ಏನೇ ಹೇಳಿದರು ಯಾವ ಕಾಲಕ್ಕೂ ನಾನು ಧೋನಿಯನ್ನ ನನ್ನ ತಂಡದಲ್ಲಿ ಕೊನೆಯವರೆಗೂ ಆಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಒಂದು ವೇಳೆ ಧೋನಿ ತನ್ನ ಕೈಲಿ ಆಗೋದಿಲ್ಲ ಅಂತ ಒಂದು ಮಾತು ಹೇಳಿದ್ರೆ ನಾನು ಗಾಲಿ ಕುರ್ಚಿಯಲ್ಲಾದರೂ ಸರಿ ಆತನನ್ನ ಕೂರಿಸಿ ನಾನು ಕ್ರಿಕೆಟ್ ಆಡಿಸ್ತಕ್ಕಂಥ ಒಂದು ಛಲವನ್ನು ಹೊಂದಿದ್ದೀನಿ. ಅಷ್ಟು ಶ್ರೇಷ್ಠವಾದಂತ ಆಟಗಾರ, ಅದು ಭಾರತದ ಶ್ರೇಷ್ಠವಾದಂತ ಆಟಗಾರ. ಅವ್ರು ಯಾರು? MS ಧೋನಿ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ನಮಗೆ ಕ್ರೀಡೆಗಳು ಬೇಕು ಅಂತ ಹೇಳಿ. ಮತ್ತೊಬ್ಬರು ಮಹನೀಯರು ಹೇಳ್ತಾರೆ, ಕ್ರೀಡೆ ಈ ಪ್ರಪಂಚಕ್ಕೆ ತೊಡಿಸಿದಂತ ಸುವರ್ಣ ಡಾಬು, ಚಿನ್ನದ ಡಾಬು ಅದು ಅಂತಕ್ಕಂಥದ್ದು. ಅಜ್ಜಿಗಳು ಹಾಕೊಳ್ತಾ ಇದ್ರಲ್ಲ, ಹಾಗಾಗಿ ಡಾಬನ್ನ ಹಾಕೊಳ್ತಾ ಇದ್ರು, ಸೊಂಟ ಪಟ್ಟಿಯನ್ನ. ಇವಾಗೆಲ್ಲ ಫ್ಯಾಷನ್, ಬಟ್ಟೆನೆ ಹಾಕೊಳ್ಳೋದಿಲ್ಲ ಅಂದ್ರೆ ಡಾಬಲ್ಲಿಂದ ಬರ್ತೀಗ. ಹಾಗೆಲ್ಲ ನಮಗೆ ಬಡತನ ಇತ್ತು, ಮೈ ತುಂಬಾ ಬಟ್ಟೆಗಳನ್ನ ತೊಡ್ತಾ ಇದ್ದವು. ಈಗ ಬಟ್ಟೆಗಳು ಅಯ್ಯೋ ಹಣ ಇದೆ, ಬಟ್ಟೆಗಳನ್ನ ತೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕಾಲೇಜಿನಲ್ಲಿ ಪ್ರಾಚಾರ್ಯರೊಬ್ಬರು ಹೇಳಿದ್ರಂತೆ, ಹುಡುಗಿಯ ಉಡುಗೆ ತೊಡುಗೆಗಳನ್ನ ನೋಡಿ ಅವರ ತಾಯಿಯನ್ನ ಕರೆದು ಬುದ್ಧಿ ಹೇಳ್ಬೇಕು ಅಂತ ಹೇಳಿ ತಾಯಿಯನ್ನ ಕರೆಸಿದ್ರಂತೆ. ಹೇಗೆ ಕರೆಸಿದ್ರು? ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿನಿಯ ಉಡುಗೆ ತೊಡುಗೆಗಳನ್ನ ಕಂಡೆ ಕಸಿವಿಸಿಕೊಂಡೆ. ಕಾಲೇಜಿನ ಆವರಣದಲ್ಲಿ ಹುಡುಗಿಯ ಉಡುಗೆ ತೊಡುಗೆಗಳನ್ನ ಕಂಡೆ ಕಸಿವಿಸಿಕೊಂಡೆ. ಅವರ ತಾಯಿಯನ್ನ ಕರೆಸಿ ಬುದ್ಧಿ ಹೇಳೋಣ ಎಂದುಕೊಂಡು ಕರೆಸಿಕೊಂಡೆ. ರಾಮ 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 ರಾಮ, ತಾಯಿಗಿಂತ ಮಗಳೇ ವಾಸಿ ಎಂದುಕೊಂಡೆ ಅಂತ. ಹೀಗೆ ಆದ್ರೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗಿ ನಿಲ್ತದೆ ಅಂತ ಹೇಳಿ. ಹಾಗಾಗಿ ಕ್ರೀಡೆಗಳನ್ನು ನಾವು ಹಾಡ್ತಾ ಹೋದ್ರೆ ಆಯ್ತಲ್ವಾ, ಅದು ನಮಗೆ ಈ ಜಗತ್ತಿಗೆ ನಮ್ಮನ್ನ ಪರಿಚಯ ಮಾಡಿಕೊಡುತ್ತೆ. ನಿಮಗೆ ಬೇಕಾದಂತ ಎಲ್ಲ ಘನತೆ ಗೌರವಗಳನ್ನ ಅದು ತಂದುಕೊಡುತ್ತೆ. ಆ ಮೂಲಕ ನಾವು ಕಾಲೇಜ್ನಲ್ಲಿ ಪಠ್ಯವನ್ನು ಹೊರತುಪಡಿಸೂ ಸಹ ನಮ್ಮ ಬದುಕನ್ನು ಕಟ್ಕೊಳ್ಬಹುದು ಅನ್ನೋದಕ್ಕೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು ಕಾಲೇಜ್ನಲ್ಲಿ. ಅದನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಮೂಲಕ ಹಲವರು ಆ ಕ್ಷೇತ್ರದಲ್ಲಿ ಇಷ್ಟ ಇರ್ತಕ್ಕಂಥವರು ತಮ್ಮ ಬದುಕನ್ನ ಕಟ್ಕೊಳ್ಬಹುದು ಅಂತಕ್ಕಂಥದ್ದು. ವಿದ್ಯಾರ್ಥಿ ಮಿತ್ರರು, ಇನ್ನು ಸಾಂಸ್ಕೃತಿಕ ಲೋಕಕ್ಕೆ ಬರುವುದಾದ್ರೆ, ಈ ಒಂದು ವಯೋಮಾನದಲ್ಲಿ ಕುಳಿತಿರ್ತಕ್ಕಂಥ ನೀವುಗಳು ಎಂತೆಲ್ಲ ಕನಸುಗಳನ್ನ ಕಂಡಿರ್ತೀರಿ ಒಂದು ಕಾಲೇಜಲ್ಲಿ ಬರ್ಬೇಕಾದ್ರೆ. ಸಿನಿಮಾದಲ್ಲಿ ನೋಡುವಂತ ಕಾಲೇಜುಗಳೇ ಬೇರೆ, ನಮ್ಮ ವಾಸ್ತವ ಪ್ರಪಂಚದಲ್ಲಿ ನೋಡ್ತಕ್ಕಂಥ ಕಾಲೇಜುಗಳೇ ಬೇರೆ. ಆದ್ರೆ ಈ ವಾಸ್ತವ ಪ್ರಪಂಚದಲ್ಲಿ ಬಿಳಿ ಕಣ್ಣುಗಳನ್ನ ಬಿಟ್ಕೊಂಡು ಅಸಂಖ್ಯಾತ ಕನಸುಗಳ ಮೂಟಿಗಳನ್ನ ಹೊತ್ಕೊಳ್ತಾ ಇರ್ತಕ್ಕಂಥ ನೀವು ಅನೇಕವಾದಂತಹ ಪ್ರಯೋಗಗಳಿಗೆ ಒಳಪಡಬೇಕಾಗ್ತದೆ. ನಿಮ್ಮ ಬದುಕನ್ನು ಹಸನ ಮಾಡ್ಕೊಳ್ಬೇಕಾದ್ರೆ ಒಂದು ಪ್ರಯೋಗಶೀಲತೆ ಅಂತಕ್ಕಂಥದ್ದು ನಿಮ್ಮಲ್ಲಿದ್ರೆ ನೀವು ಅತ್ಯುತ್ತಮವಾದಂತಹ ವಿದ್ಯಾರ್ಥಿಗಳಾಗ್ತೀರಿ. ಆ ಪ್ರಯೋಗಶೀಲತೆ ನಿಮ್ಮಲ್ಲಿಲ್ಲ ಅಂದ್ರೆ ನೀವು ಸಾಮಾನ್ಯ ವಿದ್ಯಾರ್ಥಿಯಾಗಿ ಯಾರಿಗೂ ಗೊತ್ತಿಲ್ಲದಂತೆ ಕೊನೆಯ ಸಾಲಿನಲ್ಲಿ ಕುತ್ಕೊಂಡ್ಬಿಡ್ತೀರಿ. ಕೊಲಂಬಸ್ ತಮ್ಗೆಲ್ಲರಿಗೂ ಗೊತ್ತು. ಕೊಲಂಬಸ್ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಪಟ್ಟಣವನ್ನು ವಶಪಡಿಸಿಕೊಂಡಾಗ ಭಾರತಕ್ಕೆ ಭೂಮಾರ್ಗವನ್ನ ಮುಚ್ಚೋಗ್ತದೆ, ಜಲಮಾರ್ಗವನ್ನ ಕಂಡುಹಿಡಿಯಬೇಕು. ಆತ ಏನ್ ಮಾಡ್ತಾನೆ, ಕೊಲಂಬಸ್ ಇಲ್ಲಿಗೆ ಬರ್ಲಿಕ್ಕೆ ಹೋಗಿ ಕೇಪ್ ಆಫ್ ಗುಡ್ ಹೋಪ್ ಭೂಸಿರವನ್ನ ಕಂಡುಹಿಡಿದ್ಬಿಟ್ಟು ತನ್ನ ದೇಶಕ್ಕೆ ವಾಪಸ್ ಹೋಗ್ತಾರೆ, ಸ್ಪೇನ್ಗೆ. ಅಲ್ಲಿ ಇದ್ದಂತ ರಾಣಿ ಇಸಾಬೆಲ್ಲಾ ಅವರು ಕೊಲಂಬಸ್ನ ಆ ಅದ್ಭುತವಾದಂತ ಸಾಹಸವನ್ನ ನೋಡಿ, ಆ ಒಂದು ಅದ್ಭುತವಾದಂತ ಅನ್ವೇಷಣೆಯ ಶಕ್ತಿಯನ್ನ ನೋಡಿ ಅವ್ರಿಗೊಂದು ಔತಣಕೂಟವನ್ನ ಕೊಡ್ತಾರೆ. ಅಲ್ಲಿ ಸೇರಿದಂತ ಗೆಳೆಯರು ಏನ್ ಮಾಡ್ತಾರೆ ಅಂದ್ರೆ ಆ ಕೊಲಂಬಸ್ನ ಆ ಅನ್ವೇಷಣೆಯನ್ನ ಅತ್ಯಂತ ತುಚ್ಛವಾಗಿ ಕಂಡು ಈಯಾಳಿಕೆ ಮಾತುಗಳನ್ನ ಹೇಳ್ತಾರೆ. ಕೊಲಂಬಸ್ ಧೃತಿಗೆಡುವುದಿಲ್ಲ. ಒಂದು ಬೇಯಿಸಿದ ಮೊಟ್ಟೆಯನ್ನು ತೆಗೆದುಕೊಂಡೋಗಿ ತನ್ನ ಗೆಳೆಯರ ಮುಂದೆ ಆ ಮೇಜಿನ ಮೇಲಿಟ್ಟು, ಇದನ್ನ ಯಾವ ಭಾಗದಿಂದ ಆದ್ರೂ ಸರಿ ಇದನ್ನ ನೆಟ್ಟಗೆ ನಿಲ್ಲಿಸ್ಲಿಕ್ಕೆ ಆಗ್ತಕ್ಕಂಥ ಸಾಹಸವನ್ನ ನೀವು ಮಾಡಿ ತೋರಿ ಅಂತ ಹೇಳ್ತಾರೆ ತನ್ನ ಗೆಳೆಯರಿಗೆ. ಎಲ್ಲ ಗೆಳೆಯರು ಬರ್ತಾರೆ, ಹಾಗೆ ಹೀಗೆ ಮಾಡಿ ಕೊನೆಗೆ ಸೋತು ಸುಣ್ಣ ಆಗಿ ಹೋಗ್ತಾರೆ. ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಸೋತು ಅಂತ ಹೇಳಿ ಕೊಲಂಬಸ್ ಇದನ್ನ ಹೇಗೆ ನಿಲ್ಲಿಸ್ತಾನೆ, ನೀವು ನಿಲ್ಲಿಸಿ ಅಂತ ಹೇಳಿದಾಗ ಮೊನ್ನೆ ಕೊಲಂಬಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಆ ಬೇಯಿಸಿದ ಮೊಟ್ಟೆಯನ್ನು ಒಂದು ಸಾರಿ ಕುಕ್ತಾರೆ. ಕುಕ್ಬಿಟ್ಟು ಅದರ ತಳಭಾಗ ಸ್ವಲ್ಪ ರೌಂಡ್ ಇರುತ್ತೆ, ಅದನ್ನ ಹಾಗೆ ಟೇಬಲ್ ಮೇಲೆ ಕಚ್ಚಿಸಿ ಇಡುತ್ತಾರೆ. ಆಗ ಇದು ನಮಗೂ ಗೊತ್ತಿತ್ತು ಅಂತ ಹೇಳ್ತಾರೆ ಎಲ್ಲ ಸ್ನೇಹಿತರು. ನಿಮಗೆ ಗೊತ್ತಿದ್ರೆ ನಿಮ್ಮ ಆಯ್ಕೆಗಳನ್ನ ಕೊಟ್ಟಾಗ, ನಿಮ್ಮ ಅವಕಾಶಗಳನ್ನ ಕೊಟ್ಟಾಗ ನೀವು ಕೈ ಚೆಲ್ಲಿದ್ರಿ. ಆದ್ರೆ ಇದರಿಂದ ಏನ್ ತಿಳ್ಕೊಳ್ಬೇಕಪ್ಪ ಅಂದ್ರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಸಣ್ಣ ಸಾಧನೆಯನ್ನ ಮಾಡ್ಲಿ, ದೊಡ್ಡ ಸಾಧನೆಯನ್ನ ಮಾಡ್ಲಿ, ಬೆಂತಟ್ಟತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು. ಅದಲ್ಲದೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವರ ತೇಜೋವಧಿಯನ್ನ ಮಾಡಿ ಅವರ ಕಾಲಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ನಾವೆಂದೂ ಸಹ ಮುಂದುವರಿಯೋದಿಲ್ಲ. ನಾವು ಅವರ ಕಾಲ ಕೆಳಗಡೆ ಇರ್ತೀವಿ ಅಂತಕ್ಕಂಥ ಅಂಶವನ್ನ ಈ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ.
ಅದಕ್ಕೆ ಪ್ರಯೋಗಶೀಲತೆ ಇದ್ರೆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ನಿಮ್ಮ ಕೆಮಿಸ್ಟ್ರಿ ಲ್ಯಾಬ್ ಹೋದ್ರೆ ಹಾಗೆ ಅನೇಕ ಪ್ರಯೋಗಗಳನ್ನು ಮಾಡ್ಕೊಳ್ಬಹುದು. ಎಲ್ಲ ಶ್ರೇಷ್ಠ ವಿಜ್ಞಾನಿಗಳು ಹುಟ್ಟಿರುವುದೇ ನಮ್ಮ ಅಡುಗೆ ಮನೆಯಿಂದಲೇ. ಅಡುಗೆ ಮನೆಯಿಂದ ಇವತ್ತು ಆಕಾಶದ ಎತ್ತರಕ್ಕೆ ಹೋಗ್ಬೇಕಾದ್ರೆ ನೀವು ಅನೇಕ ಪ್ರಯೋಗಗಳನ್ನ ಮಾಡ್ತಾ ಹೋಗ್ಬೇಕಾಗ್ತದೆ. ಆ ಮೂಲಕ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ತಾ ಹೋಗ್ಬೇಕಾಗ್ತದೆ. ವಿದ್ಯಾರ್ಥಿನಿಯರಲ್ಲಿ ಒಂದು ಧನಾತ್ಮಕ ಆಲೋಚನೆ ಅಂತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿ ಬೇಕಾದಂತ ಒಂದು ಅಂಶ. ಏನು ಧನಾತ್ಮಕ ಆಲೋಚನೆ ಅಂತ ಹೇಳಿ, ನಮ್ಮಲ್ಲಿ ಋಣಾತ್ಮಕ ಆಲೋಚನೆಗಳಿದ್ರೆ ನಾವೆಂದೂ ಬೆಳಗೋಕ್ಕಾಗೋದಿಲ್ಲ, ಬೆಳೀಲಿಕ್ಕಾಗೋದಿಲ್ಲ. ಅದಕ್ಕೊಂದು ಸಣ್ಣ ನಿದರ್ಶನವನ್ನು ಕೊಡ್ತಾ ನಾನು ನನ್ನ ಮಾತನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀನಿ. ಬಿ ಆರ್ ಛಾಯಾ ಎಂತ ಅದ್ಭುತವಾದಂತಹ ಹಾಡುಗಾರ್ತಿ, ನಮ್ಮ ಹಾಡಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ಅತ್ಯಂತ ಕೀರ್ತಿಶಾಲಿಯಾದಂತಹ ಒಬ್ಬ ಅದ್ಭುತವಾದಂತಹ ಒಳ್ಳೆ ಹಾಡುಗಾರ್ತಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವರು ತಮ್ಮ ಉತ್ತುಂಗದ ಸ್ಥಾನದಲ್ಲಿದ್ದಾಗ ತಮಿಳುನಾಡಿಂದ ಇಳೆಯರಾಜ ಅವರು ಅವ್ರಿಗೆ ಹಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಒಂದೆರಡು ಮೂವಿಗೆ ಅವರು ಹಾಡುಗಳನ್ನ ಹಾಡಿ ಅವರು ಕರ್ನಾಟಕಕ್ಕೆ ಮತ್ತೆ ಬಂದ್ಬಿಡ್ತಾರೆ. ಎದೆ ತುಂಬಿ ಹಾಡಿದನು ಅಂತಕ್ಕಂಥ ಒಂದು ಎಪಿಸೋಡ್ ನಲ್ಲಿ ಅವ್ರನ್ನ ಕೇಳ್ತಾರೆ, ಇಳೆಯರಾಜ ಅವ್ರ ಜೊತೆ ಹಾಡ್ಲಿಕ್ಕೆ ಇಂತ ದೊಡ್ಡ ಅವಕಾಶ ಸಿಕ್ಕಿತ್ತು, ನೀವ್ ಯಾಕೆ ಅದನ್ನ ಬಿಟ್ಟು ಮತ್ತೆ ಕರ್ನಾಟಕಕ್ಕೆ ಬಂದ್ಬಿಟ್ರಿ ಅಂತ. ಆಗ ಬಿ ಆರ್ ಛಾಯಾ ಅವರು ಹೇಳ್ತಾರೆ, ತಮಿಳುನಾಡವರಲ್ಲಿ ನಮ್ಮ ನಂಟರುಗಳು ನಮ್ಮ ಕಡೆಯವರು ಯಾರು ಇರ್ಲಿಲ್ಲ, ಹಾಗಾಗಿ ನಾನು ಉಳಿಲಿಕ್ಕೆ ಅಲ್ಲಿ ಆಸೆ ಪಡ್ಲಿಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತಕ್ಷಣ ಒಂದು ಮುತ್ತಿನಂತೆ ಮಾತು ಹೇಳ್ತಾರೆ, ಅಲ್ಲ ಛಾಯಮ್ಮ ಅವರೇ, ತಮಿಳುನಾಡಲ್ಲಿ ನಿಮ್ಮವ್ರಿಲ್ಲ ಅಂತ ನೀವು ವಾಪಸ್ ಬರ್ಬಿಡುದಾದ್ರೆ ಚಂದ್ರಲೋಕದಲ್ಲಿ ನಮ್ಮವ್ರು ಯಾರಿದ್ರು? ಚಂದ್ರಲೋಕದಲ್ಲಿ ನಮ್ಮವ್ರು ಯಾರಿದ್ರಲ್ಲಿ? ಜನರಿಲ್ಲ, ಉಸಿರಾಳಿ ಗಾಳಿ ಕೂಡ ಇಲ್ಲ ಅಲ್ಲಿ. ಆದ್ರೂ ಸಹ ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರು ಏನ್ ಮಾಡ್ದ, ಚಂದ್ರನ ಅಂಗಳದ ಮೇಲೆ ಇಳಿದು ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಇಡೀ ವಿಶ್ವಕ್ಕೆ ಪ್ರಸಿದ್ಧನಾದ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಧನಾತ್ಮಕ ಆಲೋಚನೆಗಳನ್ನು ಗುರುತಿಸಿಕೊಳ್ಳುವುದಾದರೆ, ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಳ್ಳೋದಾದ್ರೆ ಎಲ್ಲಿ ಬೇಕಾದ್ರೂ ಸರ್ವೈವಲ್ ಆಗ್ಬೋದು ಅನ್ನೋದಕ್ಕೆ ಈ ಮಾತನ್ನ ನಿಮ್ಮ ಮುಂದೆ ಹೇಳ್ಬೇಕಾಗಿ ಬಂತು ಅಂತ ಹೇಳಿ. ಮತ್ತೊಂದು, ಭಾರತೀಯರ ಶಕ್ತಿ ಯಾವ ಮಟ್ಟದಲ್ಲಿದೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕಳೆದ 3 ದಿನದಲ್ಲಿ ಇಡೀ ಭಾರತವೇ ಹೆಮ್ಮೆ ಪಡ್ತಕ್ಕಂಥ ಒಂದು ಕೆಲಸ ಪಕ್ಕದ ಆಂಧ್ರ ಪ್ರದೇಶದಲ್ಲಾಗಿದೆ. ಕಾಳೇಶ್ವರಂ ಏತ ನೀರಾವರಿ ಯೋಜನೆ ಅಂತಕ್ಕಂಥ ಒಂದು ಭಾರತದಲ್ಲೇ ಅತ್ಯುತ್ತಮವಾದಂತ ಅತಿ ದೊಡ್ಡದಾದಂತ ಒಂದು ಏತ ನೀರಾವರಿ ಯೋಜನೆ ಬಂದಿದೆ. ಏನ್ ಸರ್ ವಿಶೇಷ ಇದರಲ್ಲಿ? ಭೂಮಿಯ ತಳಭಾಗದಲ್ಲಿ 470 ಅಡಿ ಭಾಗದಲ್ಲಿ, ಭೂಮಿಯ ತಳಭಾಗದಲ್ಲಿ ಅದರಲ್ಲಿ ಎಷ್ಟು ಅಂದ್ರೆ 470 ಅಡಿ ಆಳದ ಭಾಗದಲ್ಲಿ ಉಕ್ಕಿ ಬರ್ತಾ ಇರ್ತಕ್ಕಂತಹ ಗೋದಾವರಿ ನದಿಯ ನೀರನ್ನು ಸಂಗ್ರಹ ಮಾಡಿ ಭಾರತದ ತಲೆಯನ್ನ, ಭಾರತದ ಯಂತ್ರೋಪಕರಣಗಳನ್ನ, ಭಾರತದ ಶಕ್ತಿಯನ್ನು ಬಳಸಿಕೊಂಡು ಅವರು 1857 ಕಿಲೋಮೀಟರ್ ಗಟ್ಟಲೆ ಇರ್ತಕ್ಕಂಥ ಆ ಊರಿನ, ಆ ರಾಜ್ಯದ ಎಲ್ಲ ಕೆರೆಗಳಿಗೂ ಒಂದು ದಿನದಲ್ಲಿ 2 TMC ನೀರನ್ನು ತುಂಬಿಸ್ತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದು ಭಾರತದ ಶಕ್ತಿ. ಇಂಥ ಒಂದು ಶಕ್ತಿಯನ್ನು ನೀವು ಪಡ್ಕೊಂಡಾಗ ಈ ನಿಮ್ಮ JSS ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ನಿಮಗೆ ಒಂದು ಹೊಸ ಪ್ರಪಂಚ ಬರ್ತದೆ, ಒಂದು ಹೊಸ ಕನಸು ಬರ್ತದೆ, ನನ್ನ ದೇಶದ ಬಗ್ಗೆ ಅಭಿಮಾನ ಬರ್ತದೆ. ಅಂತ ಕನಸುಗಾರಿಕೆಗಳನ್ನು ನೀವು ಕಾಣಬೇಕು. ಇಲ್ಲ ಅಂದ್ರೆ ನಾವು ಕುಬ್ಜರಾಗ್ತೀವಿ ಅಂತ ಹೇಳಿ. ಅವೆಂಜರ್ ಅಂತಕ್ಕಂಥ ಒಂದು ಸಿನಿಮಾದ ವೆಚ್ಚದಲ್ಲಿ ಇವತ್ತು ಚಂದ್ರಯಾನ ಮಾಡಿದೀವಿ, 2 ಚಂದ್ರಯಾನ 2 ಒಂದು ಸಿನಿಮಾಕ್ಕೆ ಆಗ್ತಕ್ಕಂಥ ಬಡ್ಜೆಟ್ ನಲ್ಲಿ ನನ್ನ ದೇಶದ ವಿಜ್ಞಾನಿಗಳು ಇವತ್ತು ಚಂದ್ರನನ್ನು ಹೋಗಿ ತಲುಪಿ, ಇನ್ನು ಅದು ಕಕ್ಷೆ ತಲುಪಿಲ್ಲ, ಆದ್ರೆ ಉಡಾಯನ ಮಾಡಿದೀವಿ. ಇಡೀ ಜಗತ್ತು ನಮ್ಮನ್ನ ಆವಾಡಿಗರ ದೇಶ, ದಡ್ಡರ ದೇಶ ಅಂತ ಒಂದು ಕಾಲದಲ್ಲಿ ಅಂಗಿಸ್ತಾ ಇತ್ತು. ಇವತ್ತು ನನ್ನ ದೇಶದ ಯೋಗ ಶಿಕ್ಷಣ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ನನ್ನ ದೇಶದ ಅರಿಸಿನ ಅದೆಷ್ಟೋ ಕಾಯಿಲೆಗೆ ಔಷಧಿಯಾಗಿದೆ. ನನ್ನ ದೇಶದ ಬೇವು ಅದೆಷ್ಟೋ ದೇಶದ ರೋಗಗಳನ್ನು ಗುಣಮುಖ ಮಾಡ್ತಾ ಇದೆ. ನನ್ನ ದೇಶದ ಅರಳಿ 5 ಲಕ್ಷಕ್ಕೂ ಅಧಿಕ ಮಂದಿಗೆ ಆಕ್ಸೆಸ್ ಅನ್ನು ಕೊಡ್ತಾ ಇದೆ. ಇದು ಭಾರತದ ಶಕ್ತಿ. ಈ ಶಕ್ತಿಗಳನ್ನ ನಾವು ಬಳಕೆ ಮಾಡ್ಕೊಂಡು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ, ನಮ್ಮ ಜೀವನವನ್ನ ಅತ್ಯುತ್ತಮವಾಗಿ ಕಟ್ಕೊಳ್ಬೇಕಾದಂತ ಅನಿವಾರ್ಯತೆ, ಅಗತ್ಯತೆ ಇಂದು ಬಂದಿದೆ. ಆ ಕನಸುಗಳನ್ನ ಸಾಕಾರಗೊಳಿಸಲಿಕ್ಕೆ ಇಂಥ ವೇದಿಕೆಗಳು ಬೇಕು. ಇಲ್ಲಾಂದ್ರೆ ನಾವು ಬರೀ ಕ್ಲಾಸ್ನೇ ಮಾಡ್ಬೋದಾಗಿತ್ತು. ಬರೀ ಕ್ಲಾಸ್ ಮಾಡಿ ನಿಮಗೆ ಪಟ್ಟಿಗಳನ್ನ ತುಂಬುದಾದ್ರೆ ನೀವು ಯಂತ್ರಗಳಾಗ್ತೀರಿ. ನಿಮ್ಮಲ್ಲಿರಬೇಕಾದದ್ದು ಮನುಷ್ಯತ್ವ ಅಂತಕ್ಕಂಥದ್ದು, ಒಂದು ಮಾನವೀಯತೆ ಬೇಕು. ಇವತ್ತು ಭಾರತದವರು ನಾನು ನೋಡಿದೆ, ನನ್ನ ದೇಶದ ಶ್ರೇಷ್ಠತೆಯನ್ನು ಹೇಳ್ತಾ ಇದ್ದೀನಿ. ಪಾಪ ಮೊನ್ನೆ ಪ್ರವಾಹದಲ್ಲಿ ನನ್ನ ನಾಡಿನ ಜನ, ಅನೇಕ ಜನರು ಹಸುನುಗಿದ್ರು, ಅಂದ್ರೆ ತೀರ್ಕೊಂಡ್ರು ಪಾಪ ಪ್ರವಾಹಕ್ಕೆ ಸಿಕ್ಕಿ. ಇಡೀ ರಾಜ್ಯವೇ ಮಮ್ಮಲ ಮರಿಗೆ ಅವರಿಗೆ ಬೇಕಾದಂತ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು, ಮಠಮಾನ್ಯಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಬೇಕಾದಷ್ಟು ನಿಮ್ಮ ಸಹಾಯ ಹಸ್ತವನ್ನು ಚಾಚಿದ್ದೀರಿ. ಅದನ್ನ ನಾವು ಪ್ರಶಂಸೆ ಮಾಡಬೇಕು. ಆದರೆ ಯಾವುದೋ ಒಬ್ಬ ವ್ಯಕ್ತಿ ರಸ್ತೆನಲ್ಲಿ ಅಪಘಾತ ಆದ್ರೆ ನಾವು ಸೆಲ್ಫಿ ತಗೊಂಡು ವಾಟ್ಸಪ್ ಮಾಡ್ತೀವಿ. ಅದು ಮಾನವೀಯತೆಯನ್ನ?
ಅದು ಹೋಗಬೇಕು. ಅಂತ್ಯಕ್ಕೆ ಈ ಸಾಂಸ್ಕೃತಿಕವಾದಂತಹ ಲೋಕ ನಮ್ಮನ್ನ ತೆರೆದಿಡಬೇಕು ಅಂತಕ್ಕಂಥದ್ದು. ಡಾಕ್ಟರ್ ಸುಮನ್ನ ರಾವ್ ಅಂತಕ್ಕಂಥವ್ರು ಯಾರು ನಮ್ಮ ನಾಯಕರಾಗಬೇಕು? ವಿದ್ಯಾರ್ಥಿಗಳು ನಿಮ್ಮ ನಾಯಕರನ್ನ ಯಾರು ಆಯ್ಕೆ ಮಾಡ್ಕೋಬೇಕು ಅಂತ. ನಿಮ್ಮ ನಾಯಕರು ನಿಮ್ಮ ಮನೆಗಳಲ್ಲೇ ಇದ್ದಾರೆ. ದಯಮಾಡಿ ಒಂದ್ಸಾರಿ ತಿರುಗಿ ನೋಡಿ. ನಿಮ್ಮ ನಾಯಕರು ನಿಮ್ಮ ಮನೆಯಲ್ಲೇ ಇದ್ದಾರೆ. ಯಾಕೆಂದ್ರೆ ಹಗಲಿರುಳು ದುಡಿದು ನಿಮ್ಮ ಕನಸುಗಳಿಗೆ ಪುಷ್ಟಿಯನ್ನ ನೀಡಿ ಹೊಟ್ಟೆ ಬಟ್ಟೆಗೆ ಹಾಕಿ ನಿಮಗೆ ಈ ಕಾಲೇಜಿನಲ್ಲಿ ಫೀಸ್ ಕಟ್ತಾ ಇರ್ತಕ್ಕಂಥ ತಂದೆ ತಾಯಿಗಳಿಗಿಂತ ಹೀರೋ ಬೇಕಾ ನಿಮಗೆ? ಹಾಗಾಗಿ ನಿಮ್ಮ ನಾಯಕರನ್ನ ನೀವು ಯಾವಾತ ತಂದೆ ತಾಯಿಗಳಿಗೆ ಬೆಲೆ ತರುವುದಿಲ್ವೋ, ಯಾವಾತ ಹೆತ್ತ ಮನೆಗೆ ಗೌರವ ತರುವುದಿಲ್ವೋ ಅವನ ದೇಶಕ್ಕೆ ಶಾಪವಲ್ಲದೆ ಮತ್ತೇನು. ಅದಕ್ಕೆ ಎಚ್ ನರಸಿಂಹಯ್ಯ ಅತ್ಯಂತ ವಿಚಾರವಂತವಾದಿ. ಅವರು ಹೇಳ್ತಾರೆ, ದೇವರಿದ್ದಾನೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ, ದೇವರಿದ್ದಾನೋ ಇಲ್ಲವೋ ಎಂದು ನನಗೆ ತಿಳಿದಿಲ್ಲ, ಆದರೆ ತಾಯಿಯೇ ದೇವರು ಎಂಬುದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಈ ಸಾಂಸ್ಕೃತಿಕ ವೇದಿಕೆಗಳು ಮಾಡಬೇಕಾದಂತಹ ಕೆಲಸ ಏನಂದ್ರೆ, ಇಂಥ ಒಂದು ಸಾಂಸ್ಕೃತಿಕ ರಾಯಭಾರತ್ವವನ್ನು ಒಂದು ಕೊಟ್ಟು ನಮ್ಮನ್ನ ಒಟ್ಟುಗೂಡಿಸುವಿಕೆಯ ಕೆಲಸಗಳನ್ನ ಮಾಡಬೇಕು. ಬಸವಣ್ಣನವರು ಇಂದಿಗೂ ಮುಂದಿಗೂ ಎಂದೆಂದಿಗೂ ಶಾಶ್ವತವಾದದ್ದು. ಯಾಕೆ ಅಂದ್ರೆ ಅವರು ನಮ್ಮನ್ನ ಕಟ್ಟುವಂತ ಕೆಲಸಗಳನ್ನ ಮಾಡಿದ್ರು, ನಮ್ಮ ಮನಸ್ಸುಗಳನ್ನ ಕಟ್ಟುವಂತ ಕೆಲಸಗಳನ್ನು ಮಾಡಿದ್ರು. ಅವರು ಎಂದಿಗೂ ಸಹ ಅಹಂಕಾರ ಸಲ್ಲದು ಅಂತ ಹೇಳಿದ್ರು. ಇವನಾರವ ಎಂದೆನಿಸದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳ್ತಾ ಅವ್ರು ಏನ್ ಮಾಡಿದ್ರು, ಸಮಾಜವನ್ನ ಕಟ್ತಾ ಒಂದು ಸುಭದ್ರವಾದಂತ ತಳಪಾಯವನ್ನ ಹಾಕಿ ಒಂದು ನಾಡಿಗೆ ಸಾಂಸ್ಕೃತಿಕವಾದಂತ ಒಂದು ಚಾರಿತ್ರ್ಯವನ್ನು ಕಟ್ಕೊಡ್ಲಿಕ್ಕೆ ಮುನ್ನುಡಿಯನ್ನ ಬರೆದ್ರು ಅವತ್ತು. ಆದ್ರೆ ಇವತ್ತು ಬಸವಣ್ಣನ ನಾವು ಎಷ್ಟು ಜನ ಫಾಲೋ ಮಾಡ್ತಾ ಇದೀವಿ? ನಮ್ಮ ನಾಯಕರನ್ನಾಗಿ ಇವತ್ತು ನಾವು ಯಾರನ್ನ ಆಯ್ಕೆ ಮಾಡ್ಕೊಳ್ತಾ ಇದೀವಿ? ಹಾಗಾಗಿ ನಾನು ಅತ್ಯುತ್ತಮವಾದಂತ ಒಬ್ಬ ವಿದ್ಯಾರ್ಥಿ ಆಗಿ ಹೊರಹೊಮ್ಮಬೇಕಾದಾಗ ನನ್ನ ಕನಸಿಗೆ ತಕ್ಕಂತೆ, ನನ್ನ ಕನಸಿಗೆ ಪೂರಕವಾದಂತಹ ಒಬ್ಬ ನಾಯಕನ ಚಿತ್ರಣವನ್ನ ನನ್ನ ಕನಸಲ್ಲಿ ಕಟ್ಕೊಳ್ಬೇಕಾಗ್ತದೆ. ಆಗ ನಮ್ಗೆ ಅರಿವಿಲ್ಲದಂತೆ ನಮ್ಮ ಮನಃಶಕ್ತಿನಲ್ಲಿ ಒಬ್ಬ ಅತ್ಯುತ್ತಮವಾದಂತಹ ನಾಯಕ ಉದ್ಭವ ಆಗ್ತಾನೆ. ಅದಕ್ಕೆ ದಿನಕರ ದೇಸಾಯಿ ಸಹ ಸಾಕ್ಷಿಭೂತರಾಗಿ ತಾಯಿಯ ಮಮತೆ ಬಗ್ಗೆ ಒಂದು ಸಾಲನ್ನು ಹೀಗೆ ಬರೀತಾರೆ. ದೇವರಿಗಿಂತ ತಾಯಿಯೇ ಮೊದಲು, ನನಗೆ ದೇವರಿಗಿಂತ ತಾಯಿಯೇ ಮೊದಲು, ಏಕೆಂದರೆ ದೇವರ ಎದೆಯಲ್ಲಿ ಸಿಗುವುದೇ ತಾಯಿಯ ಮೊಲೆ ಹಾಲು. ಹಾಗಾಗಿ ಎಂತ ಅದ್ಭುತವಾದಂತಹ ಸಾಲುಗಳನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಇಂಥ ಸಾಂಸ್ಕೃತಿಕವಾದಂತಹ ಲೋಕಗಳು ನಮ್ಮನ್ನು ಅವಾಗ ನಮ್ಮ ಮನಸ್ಸಿನಲ್ಲಿ ಬಿದ್ದಿರ್ತಕ್ಕಂಥ ಕಸಗಳನ್ನ ಬುದ್ಧಿ ಎಂಬ ಪೊರಕೆಯಿಂದ ಹೊಡಿತಾ ನಾವೇನಾಗ್ತೀವಿ ಅಂದ್ರೆ ಶುಚಿಗೊಳ್ತಾ ಹೋಗ್ತೀವಿ, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತೀವಿ ಅಂತ ಹೇಳಿ. ಅದಕ್ಕೆ ಬಸವಣ್ಣ ಅಂದೇ ಹೇಳಿದ, ಏನ ಬಂದಿರಿ ಅದುಳಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಒಡನೆ ಕುಳ್ಳಿರೆಂದಡೆ ನೆಲ ಕುಳಿಯುವುದೇ, ಒಡನೆ ನುಡಿದರೆ ನಿಮ್ಮ ಸಿರಿ ಹೊಟ್ಟೆ ಒಡೆಯುವುದೇ ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಬಂದಾಗ ಅವ್ರನ್ನ ನಾವು ಮನೆಗೆ ಕರೆದು ಉಪಚರಿಸುವಂತ ರೀತಿಯನ್ನು ಅವರು ಹೇಳ್ಕೊಟ್ಟು ಹೋಗಿದ್ದಾರೆ. ಶಾಲಾ ಕಾಲೇಜುಗಳು ಅಷ್ಟೇ, ನಮ್ಮನ್ನ ನೀವು ರಿಸೀವ್ ಮಾಡ್ಕೊಂಡಂತ ಬಗೆ ಇರಬಹುದು, ಮತ್ತೊಂದಾಗಿರ್ಬೋದು. ಇದು ಏನನ್ನ ಕಟ್ಕೊಡ್ತದೆ ಅಂದ್ರೆ, ಮುಂದಿನ ಸತ್ಪ್ರಜೆಗಳಾದಂತ ನಿಮಗೆ ಒಂದು ಸಾಂಸ್ಕೃತಿಕವಾದಂತಹ ರಾಯಭಾರವತ್ವವನ್ನು ತಂದುಕೊಡ್ತದೆ. ಅದಕ್ಕೆ ಇಂಥ ವೇದಿಕೆಗಳನ್ನ ನಾವು ಕಾಲೇಜಿನಲ್ಲಿ ಸ್ಥಾಪನೆ ಮಾಡಿ ಇದರ ರಾಯಭಾರತ್ವ ನಿಮಗೆ ಕೊಟ್ಟಾಗ ಇದನ್ನೆಲ್ಲ ನೋಡಿದಾಗ ನೀವು ಒಂದು ಸುಭದ್ರವಾದಂತಹ ಸಾಂಸ್ಕೃತಿಕ ದೇಶವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಆ ಮೂಲಕ ನಮ್ಮ ಸಾಂಸ್ಕೃತಿಕ ಭಾರತ, ನಮ್ಮ ಆರ್ಥಿಕ ಭಾರತ, ನಮ್ಮ ರಾಜಕೀಯ ಭಾರತ, ನಮ್ಮ ಐಕ್ಯತೆಯ ಭಾರತ ಇಡೀ ಜಗತ್ತಿಗೆ ಮಾದರಿಯಾಗ್ತದೆ. ನಾವು ಈ ವಿಧಾನದಲ್ಲೇ ನಾವು ಹೇಳುವುದ್ರೆ ಒಂದು ಸುಭದ್ರವಾದಂತಹ ಭಾರತವನ್ನು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಈ ವೇದಿಕೆಗಳಲ್ಲಿ ಗಮನಿಸಬೇಕಾದದ್ದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಇದೆ. ವಿದ್ಯಾರ್ಥಿ ತುಂಬಾ ಅತ್ಯುತ್ತಮವಾದಂತಹ ತನ್ನ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಆತನ ಒಂದು ಕ್ರಿಯಾಶೀಲತೆ ಇರಲೇಬೇಕು. ಕ್ರಿಯಾಶೀಲತೆ ಇಲ್ಲ ಅಂದ್ರೆ ನೀವು ಹೊಸದನ್ನು ಏನು ಕಟ್ಲಿಕ್ಕೆ ಆಗೋದಿಲ್ಲ. ಪಾಠ ಆಯ್ತು, ಪಾಠವನ್ನು ಹೊರತುಪಡಿಸಿ ಈಗ ಪ್ರವಾಹ ಬಂದು ಸಾವಿರಾರು ಜನ ತೀರ್ಕೊಂಡು ಅದಕ್ಕೆ ಸಮುದ್ರಕ್ಕೆ ಸೇರ್ತಾ ಇರ್ತಕ್ಕಂಥ ನದಿಗಳನ್ನ ನೋಡಿ ಒಬ್ಬ ವಿದ್ಯಾರ್ಥಿ ಬರೆದಂತೆ, ಸಮುದ್ರಕ್ಕೆ ಅನೇಕ ನದಿಗಳು ಕೂಡ್ತಾ ಅನೇಕ ನಾಮಫಲಕಗಳನ್ನು ಹೊತ್ಕೊಂಡು ಬರ್ತಿದ್ವಂತೆ. ಸಮುದ್ರಕ್ಕೆ ಸೇರ್ತಾ ಇರ್ತಕ್ಕಂಥ ನದಿಗಳು ಏನೋ ಹೊತ್ಕೊಂಡು ಬರ್ತಿದ್ವಂತೆ, ಅನೇಕ ನಾಮಫಲಕಗಳನ್ನು ಹೊತ್ಕೊಂಡು ಬರ್ತಿದ್ದಂತೆ. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ, ಇಲ್ಲಿ ನಾಯಿ ಇದೆ ಎಚ್ಚರಿಕೆ, ಸಾಲಾಗಿ ಬನ್ನಿ, ನಿಶ್ಶಬ್ದತೆ ಕಾಪಾಡಿ, ಮನೆಯ ಮುಂದೆ ಯಾರು ಕಾರನ್ನು ನಿಲ್ಲಿಸಬಾರದು, ಚಪ್ಪಲಿಯನ್ನು ಒಳಗೆ ಬಿಟ್ಟು ಬನ್ನಿ, ಹಾಗಾಗಿ ಇದು ಅನುಮತಿ ಇಲ್ಲದೆ ಇಲ್ಲಿ ಪ್ರವೇಶವಿಲ್ಲ, ಇದು ಈ ಧರ್ಮಕ್ಕೆ ಸೇರಿದಂತ ಒಂದು ದೇವಾಲಯ, ಇದು ಈ ಧರ್ಮೀಯರಿಗೆ ಸೇರಿದಂತ ಒಂದು ಮಸೀದಿ,
ಇದು ಈ ಧರ್ಮೀಯರಿಗೆ ಸೇರಿದಂತ ಒಂದು ಚರ್ಚ್ ಅಂತ ಅನೇಕ ನಾಮಫಲಕಗಳೆಲ್ಲ ತೇರಿ ಬರ್ತಾ ಇರುವಂತೆ. ವಿದ್ಯಾರ್ಥಿ ಒಬ್ಬ ಬರೆದಿರೋದು. ಯಾಕೆಂದ್ರೆ ಅತ್ಯಂತ ತೃಣಮಾತ್ರನಾದ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ನಾನು ನನ್ನದು ಅಂತ ಹೇಳಿ ಹೇಳಿ ಸಮಾಜದಿಂದ ವಿಮುಖನಾಗಿ ಆಗಿ ಅತ್ಯಂತ ಕುಬ್ಜನಾದ ಸಮುದ್ರ ಒಂದು ದೊಡ್ಡ ಪಾಠವನ್ನು ಹೇಳಿಕೊಡ್ತು. ನೀನ್ ಎಷ್ಟೇ ಸಾಮ್ರಾಜ್ಯ ಕಟ್ಟಿದ್ರು ನನ್ನ ಮುಂದೆ ನಿಮ್ಮ ನೇಮ್ ಪ್ಲೇಟ್ಗಳು, ನಿಮ್ಮ ನಾಮಫಲಕಗಳು ಏನೋ ಆಗೋದಿಲ್ಲ, ಒಂದು ಸೇರೋದು ಈ ಒಡಲಿಗೆ ಅಂತ ಹೇಳ್ತು. ಅದನ್ನ ನೋಡಿ ಒಬ್ಬ ಪಾಪದ ಕೂಸು ತನ್ನ ಸರ್ವವನ್ನು ಕಳೆದುಕೊಂಡಂತ ಒಂದು 5-6 ವರ್ಷದ ಮಗು ಸಮುದ್ರದ ಆ ತಳಭಾಗದಲ್ಲಿ ನಿಂತು ಅಲೆಗಳು ಒಂದೊಂದಾಗಿ ಬಂದು ಆತನ ಮುದ್ದಾದ ಕಾಲನ್ನ ಸವರ್ಕೊಂಡು ಹೋಗ್ತಿದ್ದಂತೆ. ಆಗ ಹುಡುಗ ಹೇಳ್ತಾನಂತೆ, ನೀವು ಎಂತ ಕ್ರೂರಿ, ನನ್ನ ಸಂಬಂಧಿಕರನ್ನ, ನನ್ನ ಹೆತ್ತ ತಂದೆ ತಾಯಿಗಳನ್ನ ನೀನು ಆಪೋಷಣ ಮಾಡಿ ನಿನ್ನ ಉದರದೊಳಗಡೆ ಸೇರಿಸ್ಕೊಂಡ್ಬಿಟ್ಟೆ. ನೀನು ಸಾವಿರ ಬಾರಿ ಬಂದು ನನ್ನ ಕಾಲನ್ನ ಮುಟ್ಟಿ ಕ್ಷಮೆ ಕೇಳಿದರು, ನಾನು ನಿನಗೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಂತೆ ಹುಡುಗ. ನಾನು 2 ಉದಾಹರಣೆಗಳನ್ನು ಹೇಳಿದೆ. ಒಂದು, ಪ್ರವಾಹದಲ್ಲಿ ಸಿಲುಕಿ ನಾಮಫಲಕಗಳು ಹೇಗೆ ತೇಲ್ಕೊಂಡು ಬಂದು ಸಮುದ್ರದ ಒಳಗನ್ನು ಒಪ್ಕೊಂಡು ಮನುಷ್ಯನ ಅಹಂಕಾರವೆಲ್ಲ ಎಲ್ಲಿ ಹುಡುಗಿ ಹೋಯಿತು ಅಂತಕ್ಕಂಥದ್ದನ್ನು ಹೇಳಿದ್ರು. ಇನ್ನೊಂದು, ತನ್ನ ಸರ್ವಸ್ವವನ್ನೆಲ್ಲ ಕಳೆದುಕೊಂಡಂತ ಒಂದು 5-6 ವರ್ಷದ ಬಾಲಕ ತನ್ನ ಮನಸ್ಸಿನ ನಿವೇದನೆಯನ್ನ ಹೇಗೆ ಅವನು ವ್ಯಕ್ತಪಡಿಸ್ಕೊಂಡ, ಎಲ್ಲವನ್ನ ಕಳ್ಕೊಂಡವನಿಗೆ. ಇದನ್ನ ನಾವು ಕ್ರಿಯಾಶೀಲತೆ ಅಂತ ಕರಿತೀವಿ. ಹಾಗಾಗಿ ಪ್ರವಾಹ ಒಂದೇ, ಆದ್ರೆ ಆಲೋಚನೆಗಳು ಬೇರೆ ಬೇರೆ. ಹಾಗಾಗಿ ಅಂತ ಇಚ್ಛಾಶಕ್ತಿಗಳು ಬಂದಾಗ ವಿದ್ಯಾರ್ಥಿಗಳಲ್ಲಿ ಏನಾಗ್ತದೆ, ಒಬ್ಬ ಕವಿ ಪುಂಗವ ಹುಡುತ್ತಾರೆ, ಒಬ್ಬ ವಿಮರ್ಶಕ ಹುಡುತ್ತಾನೆ, ಒಬ್ಬ ಹಾಡುಗಾರಿಕೆ ಹುಡುತ್ತದೆ, ಒಂದು ಒಳ್ಳೆ ಕ್ರೀಡೆ ಹುಟ್ಟುತ್ತೆ. ಆ ಮೂಲಕ ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ ನೀವು ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಹುಡ್ತೀರಿ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಕ್ರೀಡಾ ಆಸಕ್ತಿ ಬೇಕು ಅಂತ ಹೇಳಿ. ಇನ್ನು ನಗು, ಇನ್ನು ವಿದ್ಯಾರ್ಥಿಗಳಲ್ಲಿ ಇದು ಹುಡುಕಾಡ್ಬೇಕು. ಇವತ್ತು ಬಹಳ ಎಲ್ಲ ಭೂಮಿಯನ್ನೇ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿರಪ್ಪ. ಫೇರ್ ಅಂಡ್ ಲವ್ಲಿ ಹಾಕಿರ್ತೀರಿ, ಇದೇನು ಒಬ್ರು ಚಂದ ಕಾಣೋದಿಲ್ಲ ಯಾರು. ಅದಕ್ಕೆ ಯಾರೋ ಒಬ್ರು ಹೇಳಿದರು, ನಕ್ಕೊಂದ್ ಮೊಗದಾಗ ಬರ್ತಾ ಇದ್ ನೋಡು ಬೆಣ್ಣೆ ಮೊಸರು, ನಕ್ಕೊಂದ್ ಮೊಗದಾಗ ಬರ್ತಾ ಇದ್ ನೋಡು ಬೆಣ್ಣೆ ಮೊಸರು, ಹತ್ತೊಂದ್ ಮೊಗದಾಗ ಇಣುತ್ತಾ ಇದ್ ನೋಡು ಬಣ್ಣೆ ಬಿಸಿರು ಅಂತ ಅಲ್ವಾ. ನಗು ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಆಭರಣ. ನೀನ್ ಬಸ್ ಗೀಸಲ್ಲಿ ಆಗುವಾಗ ಅಲ್ಲಿಗಿಂಜು ಬಿಟ್ಟಿದ್ರೆ ಯಾರನ್ನ ನೋಡ್ಬಿಟ್ಟವನೇ ನಮ್ಮ ಮಾಸ್ಟರ್ ಹೀಗೆ ಅಂತ. ಹಾಗಾಗಿ ನಗು ಅಂತಕ್ಕಂಥದ್ದು ನಿಮಗೆ ಒಂದು ದೊಡ್ಡ ಆಭರಣ ಇದ್ದ. ಎಷ್ಟು ಲಕ್ಷ ಕೊಟ್ಟು ಆ ಒಡವೆಗಳನ್ನ ಹಾಕಿದ್ರು ಸಹ ಒಂದು ನಗುವನ್ನು ಮೀರಿಸ್ಲಿಕ್ಕೆ ಆಗೋದಿಲ್ಲ. ಬೇಕಾದ್ರೆ ಒಡವೆಗಳು ಹಾಕೊಂಡು ಮುಸುಡಿಯಲ್ಲಿ ಆ ಕಡೆ ತಿರ್ಕೊಂಡು ನೋಡಿ, ಹೌದಾ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಕಾಯಕವನ್ನ, ನಮ್ಮ ಕೆಲಸ ಕಾರ್ಯಗಳನ್ನ ನಗುಮುಖದಿಂದಲೇ ನಾವು ಸಾಕಾರಗೊಳಿಸ್ಕೊಳ್ಬೇಕು. ಹಾಗಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ಒಂದು ಬರವಣಿಗೆ ಅಂತಕ್ಕಂಥದ್ದನ್ನ ಕಲಿಬೇಕು, ಒಂದು ಕ್ರಿಯಾಶೀಲತೆಯನ್ನು ಕಲಿಬೇಕು. ಹೀಗೆ ಮಾದೇಸ್ವಾಮಿ ಸರ್ ಎಲ್ಲ ಕರೆದ್ರಂತೆ. ಯಾರೋ ಈಗ ಇದು ಗರ್ಲ್ ಅಲ್ಲ ಬಾಯ್ನ ಕರೆದ್ಬಿಟ್ಟು ಬೇರೆ ಕಾಲೇಜಲ್ಲಿ ಪಾಠ ಹೇಳೋ ಕರೆದು, ನಿನ್ ಮುಂದಿನ ಆಸೆ ಏನಪ್ಪ, ಈ ಡಿಗ್ರಿ ಎಲ್ಲ ಮುಗಿಸೋದೆ. ಅದೇ ಸರ್, ಅಪ್ಪ ಅಮ್ಮ ಒಪ್ಪಿದ್ದಾರೆ ಸರ್, ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕು. ಎಲ್ಲ ಮುಟ್ಟಾಳ, ಈ ದೇಶದಲ್ಲಿ ಹೆಂಗಿದ್ರು ಮದುವೆ ಮಾಡೇ ಮಾಡ್ತಾರೆ. ನೀನ್ ಆಗಿಲ್ಲ ಅಂದ್ರೂ ಊರು ಕೇರಿಯವರು ನಿನಗೆ ಬಲವಂತ ಮಾಡಿದ್ರೆ ಯಾವ್ದಾರು ಗಂಡ ಆಗ್ತಾರೆ. ಅಲ್ಲ ಕಡೆಯ, ನಿನ್ನ ಆಸೆ ಏನಯ್ಯ, ನೀನು ಮನೆಗೆ ಏನ್ ತರಬೇಕು ಅಂತ ಆಸೆ ಪಟ್ಟಿದೀಯ? ಅದೇ ಸರ್, ನಮ್ಮ ಅಪ್ಪನಿಗೆ ಒಬ್ಬ ಸೊಸೆ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಕಣಯ್ಯ, ನಾನು ಹಿಂಗೆ ಏನ್ ಹೇಳಿ ಗೊತ್ತಾಯ್ತಲ್ವಾ? ನಿನ್ನ ಗುರಿ ಏನಯ್ಯ, ನಿನ್ನ ದೇವೋದ್ದೇಶ ಏನು, ನೀನು ನಿಮ್ ದೇಶಕ್ಕೆ ಏನ್ ಕೊಡ್ಬೇಕು ಅಂತ. ಅದೇ ಸರ್, 1 ಬೇಕು 2 ಸಾಕು ಸರ್. ಈ ಮಟ್ಟದಲ್ಲಿ ಆದರೆ ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಾವು ಮಾಡಿದಂತ ಪಾಠ ಪ್ರವಚನಗಳೆಲ್ಲ ಹೋಗ್ಬೇಕು, ಬಹಳ ಕಷ್ಟ. ಆಮೇಲೆ ವಿದ್ಯಾರ್ಥಿಗಳಲ್ಲಿ ಇವತ್ತು ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಹುಡುಕ್ಬೇಕು, ಸಿಗುದಿಲ್ಲ. ಟಾರ್ಚ್ ಹಾಕೋ ಹುಡುಕಿದ್ರು ಸಿಗುದಿಲ್ಲ. ನಾವು ಯಾವ್ದೋ ಟಾಪಿಕ್ ಮಾತಾಡ್ತಾ ಇರ್ತೀವಿ, ನೀವೆಲ್ಲೋ ಯೋಚನೆ ಮಾಡ್ಕೊಂಡು ಕೂತಿರ್ತೀರಿ. ಹೀಗೆ ಮಾಸ್ಟರ್ ಪಾಠ ಹೇಳ್ತಾ ಒಂದು ಹಿಸ್ಟ್ರಿನಲ್ಲಿ ಒಂದು ಕ್ವಶನ್ ಬಂತು. ಅವರು ಸುಮ್ಮನೆ ಒಂದು ಸರಳವಾದ ಕ್ವಶನ್ ಹಾಕೋಣ ಅಂತ ಹೇಳಿ, ಬ್ರಿಟಿಷರು ಭಾರತೀಯರಿಗೆ ಅರ್ಧ ರಾತ್ರಿ ಏನ್ ಕೊಟ್ರು ಅಂತ ಕೇಳಿದ್ರು. ಈ ವಾತಗಿದ್ದ ಬೆಳ್ಕೊಂಡು ನಿಂತಿದ್ವಲ್ಲ, ಗೊತ್ತಾಯ್ತಲ್ವಾ? ಅವಳು ಒಂದು ಹುಡುಗಿ ಹೇಳ್ಸಿದ್ರು. ಹುಡುಗರೆಲ್ಲ ಸರಿಲ್ಲ, ಇವತ್ತು ಕ್ರಿಕೆಟ್ ನೋಡ್ಕೊಂಡು ಎಕ್ಕೊಟ್ಟು ಹೋಗ್ಬಿಟ್ಟವೆ. ಹುಡುಗಿರಾದ್ರೆ ಒಂಚೂರು ನೋಟ್ಸ್ ಗಿಟ್ ಬರ್ಕೊಂಡು ಓದ್ತವೆ. ಆ ಹುಡುಗಿ ಗೊಳ ತಡು ಶುರು ಮಾಡ್ಬಿಡದ, ನನ್ನ ತಾಯಿಗೂ ಗೊತ್ತಿಲ್ಲ ಸರ್, 10ವರೆಗೆ ಬರೀಕೊಂಡ್ಬಿಟ್ಟಿದೆ ಸರ್ ಅಂತ. ಅಯ್ಯೋ, ನೀನ್ ಎಕ್ಕೊಟ್ಟು ಹೋದ ಸರ್ ಕುದು ಅಂತ ಹೇಳಿ ಬೈದ್ಬಿಟ್ಟು ಹೋಗೋದಾಯ್ತಲ್ವಾ. ಇನ್ನೊಂದು ಹುಡುಗನ್ ಹೇಳ್ಸಿದ್ರಂತೆ, ನೀನಾದ್ರೂ ಹೇಳಯ್ಯ, ಅಷ್ಟು ಚಂದನ ಪಾಠ ಹೇಳಿದ್ದೀನಿ, ಅಷ್ಟು ಮುದ್ದಾಗಿ ಸರಳವಾಗಿ ಹೇಳಿದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ ಕೇಳಿ. ಬ್ರಿಟಿಷರು ಭಾರತೀಯರಿಗೆ ಅರ್ಧದ ರಾತ್ರಿ ಏನ್ ಕೊಟ್ರು ಅಂತ. ಹುಡುಗ ಹೇಳ್ದ, ಇನ್ನೇನ್ ಕೊಟ್ಟಿದ್ದಾರೆ ಸರ್, ರಘುದಿಂಬು ಚಾಪ ಕೊಟ್ಟಿರ್ತಾರೆ ಸರ್. ನಮ್ಮ ಏಕಾಗ್ರತೆ ಏನು ಆಯ್ತು? ಏಕಾಗ್ರತೆ ಇಲ್ಲ ಅಂದ್ರೆ ಹೇಗೆ? ಇನ್ನು 8ನೇ ಕ್ಲಾಸ್ ನಲ್ಲಿ ನಡೆದಂತ ಒಂದು ಸಣ್ಣ ಘಟನೆ ಹೇಳ್ತೀನಿ. 8ನೇ ಕ್ಲಾಸ್ ಬಂದಾಗ ನಮ್ಗೆಲ್ಲ ಗ್ರಾಮವರೆಲ್ಲ ಒಂದ್ ಸ್ವಲ್ಪ ಕಲಿಸ್ತಾರೆ, ಈ ಲಿಂಗಗಳ ಬಗ್ಗೆ ಪಾಠ ಹೇಳ್ತಾರೆ.
ಪುರುಷರ ಗುಣಲಕ್ಷಣಗಳನ್ನು ಯಾರೆಲ್ಲ ಉಳ್ಳವರೋ ಅವರೆಲ್ಲ ಪುಲ್ಲಿಂಗ. ಉದಾಹರಣೆಗೆ ಮಾಸ್ಟರ್, ನಾವು ಎಕ್ಸೆಟ್ರಾ ಎಕ್ಸೆಟ್ರಾ ಸರ್ ನೀವು ಇರ್ಲಿ, ಏನೋ ತಪ್ಪಾಗಿ ಅನ್ಕೊಂತೀವಿ. ಅದಾದ್ಮೇಲೆ ಸ್ತ್ರೀಲಿಂಗ. ಸ್ತ್ರೀಯರ ಗುಣಲಕ್ಷಣಗಳನ್ನು ಯಾರೆಲ್ಲ ಉಳ್ಳವರೋ ಅವರೆಲ್ಲ ಸ್ತ್ರೀಲಿಂಗ. ಉದಾಹರಣೆಗೆ ಅಡುಗೆ ಮಾಡುವ ಆಯಾ ಆಂಟಿ ಆಗಿರ್ಬೋದು, ಹಾಗಾಗಿ ಮತ್ತೊಬ್ರು ಮೇಡಮ್ ಇರ್ಬೋದು ಎಕ್ಸೆಟ್ರಾ. ಉಳಿದವೆಲ್ಲ ನಪುಂಸಕಲಿಂಗ. ಇವರು ಹೇಳ್ಬಿಟ್ಟು ಸುಮ್ಮನೆ ಅಟೆಂಡೆನ್ಸ್ ಹಾಕ್ಬಿಟ್ಟು ಮಾನ್ಕೋಬೇಕಾಗಿತ್ತು. ಇವ್ರು ಏನ್ ಮಾಡಿದ್ರು, ಮಕ್ಕಳ ಮನಸ್ಸಲ್ಲಿ ಎಷ್ಟು ಆಳವಾಗಿಳಿದಿದೆ ನಾನು ಕಳಿಸಿದಂತ ಪಾಂಡಿತ್ಯ ಅಂದ್ಬಿಟ್ಟು, ಗೊತ್ತಾಯ್ತಲ್ವಾ. ಈಗ ಅವ್ರು ಕೇಳಿದ್ರಂತೆ, ಇವರು ಅಲ್ಲಿ ಬೆಲ್ಲುಡಿತಾರಲ್ಲ, ಅವರು ಒಬ್ರು ಯಾರೋ ಒಬ್ಬ ಸುಬ್ಬಣ್ಣನ ಅವ್ರು ಯಾವ ಲಿಂಗ, ಅವರು ಪುಲ್ಲಿಂಗ ಸರ್, ವೆರಿ ಗುಡ್, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು. ಈ ಅಡುಗೆ ಮಾಡ್ತಾರಲ್ಲ ಆಯಾ ಆಂಟಿ, ಅವ್ರು ಸ್ತ್ರೀಲಿಂಗ. ಹೇಳ್ಬಿಟ್ಟು ಹೋಗೈತೆ. ಈ ಹುಡುಗರು ಏನ್ ಮಾಡವೆ, ಆಡಾಗೆಲ್ಲ ಜೋಡಿಸಿಟ್ಕೊಂಡ್ಬಿಟ್ಟವೆ. ಫಸ್ಟ್ ಏನ್ ಕೇಳ್ತಾರೆ, ಪುಲ್ಲಿಂಗ ಕೇಳ್ತಾರೆ, ಆಮೇಲೆ ಅಪಂಸ, ಉಳಿದವೆಲ್ಲ ಡ್ಯಾಶ್ 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 ಅಂತ. ಸುಮ್ಮನೆ ಹೋಗ್ಬೇಕಾಯ್ತು, ಅಟೆಂಡೆನ್ಸ್ ಹಾಕ್ಬಿಟ್ಟು ಮೇಷ್ಟು ನಲ್ಕೊಂಡು ನಾನು ಯಾವ ಲಿಂಗ ಅಂದ್ರು. ನೀವು ಸರ್ ಅಪಂಸಕ ಲಿಂಗ ಸರ್. ಓಡೋಗಿ ಹುಡುಗರು ಬಾಯಿ ಹಿಡ್ಕೊಂಡ್ಬಿಟ್ಟಂತೆ, ನಿಮ್ಗೆ ಅಮ್ಮ ಯಾಕಂದ್ರೆ ಆಗೋದೈತಲ್ವಾ, ನೀವು ಪಾಸ್ ಮಾಡದಿರೋ ಪರವಾಗಿಲ್ಲ, ನಾನೇ ಹೆಂಗಾರು ಕೊಟ್ಟು ತಳ್ಬಿಡ್ತೀನಿ, ಹೊರಗಡೆ ಎಲ್ಲಾರು ಹೇಳ್ಬಿಡಿ ಅಂತ ಹೇಳಿ. ಅಂದ್ರೆ ತರಗತಿಯ ಒಂದು ಕ್ರಿಯಾಶೀಲತೆ ಕೊಟ್ಟೋಗ್ಬಿಟ್ರೆ ಏನೆಲ್ಲ ಅಧ್ವಾನಗಳೆಲ್ಲ ಆಗ್ತವೆ ಅಂತ ಹೇಳಿ. ಇನ್ನು PUC ನಲ್ಲಿ ಇದ್ದೀರಿ, ಹೇಗಿದ್ರು PUC ನಲ್ಲಿ ಇದ್ದಾಗ ನಾವಿದ್ದಾಗ ಅಬ್ದಿಯಂ ಮೋರ್ಮೆ ಕಾಲು ವಸತಿ ಮರ್ಯಾದೆಯಂ ದಾಂಟದೆ ಅಂತ ಒಂದು ಪದ್ಯ ಇತ್ತು ನಾಗಚಂದ್ರದ್ದು. ಅಬ್ದಿಯಂ ಮೋರ್ಮೆ ಕಾಲು ವಸತಿ ಮರ್ಯಾದೆಯಂ ದಾಂಟದೆ ಅಂದ್ರೆ ರಾವಣ ತುಂಬಾ ಒಳ್ಳೆಯವನು, ತುಂಬಾ ಮಾತೃ ಹೃದಯಿ, ಮಾತೃಭಕ್ತ. ಆದ್ರೂ ಸಹ ಎಲ್ಲೋ ಒಂದು ಕಡೆ ಸೀತೆಯ ವಿಚಾರದಲ್ಲಿ ಒಂದು ಕಡೆ ಎಡಬಿಟ್ಟಿದ್ದಾನೆ ಅಷ್ಟೇ. ಸಮುದ್ರ ಎಂತ ವಿಶಾಲವಾದದ್ದು, ಆದರೂ ಒಮ್ಮೊಮ್ಮೆ ತನ್ನ ಎಲ್ಲೆಯನ್ನು ಮೀರುವುದಿಲ್ಲವೇ, ಅಂತೆಯೇ ರಾವಣ ಅಂತ ಹೇಳಿ ಅವರು ಸಮರ್ಥಿಸ್ಕೊಳ್ಳಿ ಈ ಪದ್ಯವನ್ನು ಬರೋದು. ಅದನ್ನೆಲ್ಲ ರಾಮಾಯಣ ಹೇಳ್ತಾ ಇದ್ರೆ, ನೀವು ಇಲ್ಲೇ ಮನೆ ಕತ್ತೀರಿ, ಆಮೇಲೆ ನಾವು ಇಲ್ಲೇ ಕೆಡ್ಕೋಬೇಕಾಯ್ತದೆ. ಬಹಳ ಸಿಂಪಲ್ ಆಗಿ ಹೇಳೋಣ. ಕೊಳನ ತಡಿಯಲ್ಲಿ ಕೂತ್ಕೊಂಡು ಸೀತೆ ವನವಾಸದಲ್ಲಿದ್ದಾಗ ಕಾಲು ಬಿಟ್ಕೊಂಡು ಆಟ ಆಡ್ತಿದ್ದಂತೆ ಕೊಳದಲ್ಲಿ. ರಾವಣ ಪುಷ್ಪಕ ವಿಮಾನದಲ್ಲಿ ಟೇಕ್ ಆಫ್ ಆಯ್ತಾ ಇದೆ, ಅಂದ್ರೆ ಹೋಗ್ತಾ ಇದೆ. ಆಮೇಲೆ ನೀವು ಪ್ರಶ್ನೆ ಮಾಡ್ಬಿಟ್ಟಿರಿ, ಸರ್ ಆಗ ತಂತ್ರಜ್ಞಾನ ಇತ್ತ ಸರ್, ಸುಳ್ಳು ಹೇಳ್ತೀನಿ ಅನ್ನೋದಕ್ಕೆ ಒಂದು ನೀತಿ ನಿಯಮ ಬೇಡವ ಸರ್. ಈಗ ಏನ್ ಮಾಡೋದಪ್ಪ, ಬರೆದಿದ್ದಾರೆ. ಆಗ ರಾವಣ ಸೀತೆಯ ಸೌಂದರ್ಯವನ್ನು ನೋಡ್ಬಿಟ್ಟ. ಓಲಿ ವಿಮಾನದ ಸ್ಪೀಡ್ ಕಡಿಮೆ ಇರುತ್ತೇನ್ರಿ, ಏನು ಕವಿಗಳು ಬರೆದಿದ್ದಾರೆ. ಏನ್ ಬರದ, ಸೀತೆಯ ಸೌಂದರ್ಯ ರಾವಣನ ಕಣ್ಣಿಗೆ ನಾಟ್ಕೊಂಡ್ಬಿಡ್ತಂತೆ. ಆಗ ನಾಗಚಂದ್ರ ಬರೀತಾರೆ, ಭಲೆ ಕಣ್ಣಿಗೆ ವಜ್ರದ ಸಂಕೊಲೆ. ಇದೇ ಮೇಷ ನಾಟಕ ಶುರು ಮಾಡ್ಬಿಡಲ್ಲ ಅಂತ. ಈಗ ತಾನೇ ಮೆತ್ತಕ್ಕೆ ಮಾತಾಡ್ತಿದ್ರು, ಅಲ್ಲಿ ಮೆಟ್ಕೊಂಡವ್ರ ಕಾಡ್ತಾರಲ್ಲ. ಭಲೆ ಕಣ್ಣಿಗೆ ವಜ್ರದ ಸಂಕೊಲೆ, ಪದ್ಮ ಪತ್ರದ ಜಲಬಿಂದುವಿನಂತೆ ಚಲಿತವಾದದು ಚಿತ್ತ. ಕಣ್ಣಿಗೆ ಆಕೆಯ ಸೌಂದರ್ಯ ವಜ್ರದ ಬೇಡಿಯಾಗಿ ಆಗ್ಬಿಡ್ತಂತೆ. ಆಕೆಯ ಸೌಂದರ್ಯ ಕಮಲದ ಎಲೆಯ ಮೇಲೆ ಇದ್ದಂತ ನೀರಿನ ಮನೆಗಳ ರೀತಿ ಪುಟ 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 ಅಂತ ಆ ಕಡೆ ಈ ಕಡೆ ಒದಾಡ್ಬಿಟ್ನಂತೆ. ಅಯ್ಯೋ ಕಾಂಪ್ಲೇನ್ ಗರ್ಲ್ ಇದನ್ನೇ ಗೊತ್ತಾಯಿಲ್ಲ ಅಂತ. ಎಸ್, ಏನಾದ್ರೂ ಮಾಡಿ ಈಗ ಏನೋ ಹೊಸ ಪಡಿಸ್ಕೊಳ್ಬೇಕು, ನಾನು ಪಡಿಬೇಕಂತ ಹೇಳಿ ಮುಂದಿನ ಬೇಗ ಬೇಗ ಹೇಳ್ತೀನಿ. ತನ್ನ ಮಾವನಾದಂತ ಮಾರೀಚನನ್ನ ಕರೆದ, ಜಿಂಕೆ ವೇಷದಲ್ಲಿ ಬಂದ, ಆ ಕಡೆ ಈ ಕಡೆ ಓಡಾಡ್ದ. ಆಗ ಸೀತೆ ಅದನ್ನ ಬೇಕು ಅಂತ ಹಠ ಹಿಡಿತಾಳೆ. ರಾಮ ಹೇಳ್ತಾನೆ, ಇದು ಮಾಯಾ ಜಿಂಕೆ, ಇದರ ಸವಾಸ ಬೇಡ, ಸುಮ್ಮನಿರು ಅಂತ ಹೇಳಿ. ಆಗ ಸೀತೆ ಏನಂತ ಬೋದಿರ್ಬೋದು, ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಳ್ಳಿ. ಕ್ರಿಯೇಟಿವ್ ವಿದ್ಯಾರ್ಥಿಗಳಾದ್ರೆ ನೀವು ತಿಳ್ಕೊಂಡಿರಿ, ನೀವು ಅದಕ್ಕೆ ಮನೆ ಗಮನಿಸ್ಕೋಬೇಕು ಅಂತ. ಈಗ ನಿಮ್ ತಾಯಿ ಅಂತ ಒಂದು ಯಾವ್ದೋ ಒಂದು ಬಯಕೆಯನ್ನ ಕೇಳ್ತಾರೆ ನಿಮ್ ತಂದೆಗೆ. ನಿಮ್ ತಂದೆ ಏನಾದ್ರು ರಿಜೆಕ್ಟ್ ಮಾಡ್ಬಿಟ್ರೆ ಅದಲ್ಲ ಸೌಟ್ ಇಟ್ಕೊಂಡು ಹೇಳಿ ತಲೆಗೆ ಬುಟ್ಟುತ್ತೆ ಅಲ್ಲ. ಆ ಸೋಗುಳಿಸ್ಕೊಂಡು ನನ್ನ ಕರ್ಕ ಬಂದು ತಗೊಂಡ ಏನು ಕೊಡ್ತಿಲ್ವಲ್ಲಪ್ಪ, ನಮ್ಮ ಅಪ್ಪನ CD100 ಎಲ್ಲ ಓಡಾಡ್ತಾ ಇದ್ದಾರೆ ನೀನು ಅಂದ್ಕೊಂಡು. ಆಮೇಲೆ ಹೋಗಿ ಹೇಳ್ಬಿಟ್ಟಿದ್ದೀನಲ್ಲ ನಿಮ್ಮ ಅಪ್ಪನಿಗೆ ಗೊತ್ತಾಯ್ತಿಲ್ವಾ, ಯಾರವರು ಅಂತ ಬೈದಾಕ್ಬಿಡ್ತಾರೆ. ಆಗ ಏನ್ರಿ ನಾನೇನ್ ಚಿನ್ನ ಕೇಳಿದ್ನೋ ಒಡವೆ ಕೇಳಿದ್ನೋ, ಒಂದು ಜಿಂಕೆ ಕೇಳಿದ್ರು ಹಿಡ್ಕೊಬ್ರು ಕಾಲಿಲ್ವ ಅಂತ ಕೇಳಿರ್ಬೇಕು ನಾವು. ಆಗ ಆಯ್ತು, ರಾಮ ವಿಧಿ ಇಲ್ದೇನೆ ಆ ಕಡೆ ಹೋದ. ರಾಮ ಏನ್ ಮಾಡದಂತೆ, ಬಾಣ ಬಿಟ್ಟಾಗ ಅದು ಆ ರಾಮ ಆ ಸೀತೆ ಅಂತ ಹೇಳಿ ಅದು ಬಿಡುತ್ತದೆ ಪಾಪ. ಇದು ಸೀತೆಗೆ ಕೇಳಿಸ್ತು. ಕೇಳಿದಾಗ, ಲಕ್ಷ್ಮಣ ನಿಮ್ಮ ಅಣ್ಣನಿಗೆ ಏನೋ ತೊಂದರೆ ಆಗಿದೆ ಹೋಗಿ ಗಮನಿಸಿದಾಗ ಲಕ್ಷ್ಮಣನ್ ಗೊತ್ತು ನಮ್ಮ ಅಣ್ಣ ಎಂತಿದ್ರು ಧೈರ್ಯದಲ್ಲಿ ಬಿಟ್ಟು ಬಾಣಿ ಎಂದು ಗುರಿ ತಪ್ಪುದಿಲ್ಲ ಸುಮ್ಮನೆ ಹೊತ್ತಿಗೆ ಅಂತ. ಇಲ್ಲ ಇಲ್ಲ ಯಾಕೋ ಗಾಬರಿ ಆಗ್ತದೆ ಹೋಗಿ ನೋಡಿದಾಗ ಲಕ್ಷ್ಮಣ ಏನ್ ಮಾಡ್ದ, ತನ್ನ ಬಾಣವನ್ನು ತೆಗೆದು ಒಂದು ಗೆರೆಯನ್ನ ಹಾಕ್ತ ಕುಟೀರದ ಮುಂದೆ. ಏನದು, ಎಂತ ರೇಖೆ ಅದು? ಈಗ ಅದೆಲ್ಲಿ ನೋಡ್ತಾ ಇದ್ರಿ ಅಂದ್ರೆ ನನ್ನ ದೇಶದ ಸಂಸ್ಕೃತಿ ಎಲ್ಲಿ ಮಾರಾಟ ಆಯ್ತದ ಅಂತ. ನಿಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಬೆಡ್ರೂಮ್ ನಲ್ಲಿ ಎಲ್ಲೆಲ್ಲಿ ಆತೆಗಳು ಓಡಾಡ್ತಾವೋ, ಎಲ್ಲಿ ಕಾಕ್ರೋಚ್ಗಳು ಓಡಾಡ್ತಾವೋ ಅದನ್ನೆಲ್ಲ ಬರೋದು. ಅದೇ ಬಗ್ಗೆ ಪಟ್ಟೆ ಮುಟ್ಟು ಈಗ ನೀನು ಔಟ್ ಮಾಡ್ಬಿಡ್ತೀನಿ ಹೌದಾ. ಹಾಗಾಗಿ ಲಕ್ಷ್ಮಣ ರೇಖೆಯನ್ನು ಬರೆದ್ಬಿಟ್ಟು ಆ ಕಡೆ ಹೋದ. ಆ ಕಡೆ ಹೋದ ತಕ್ಷಣ ಮಾಯಾವಿ ರೂಪದಲ್ಲಿದ್ದಂತ ರಾವಣ ಏನ್ ಮಾಡ್ದ, ಭವತಿ ಭಿಕ್ಷಾಂದೇಹಿ ಅಂತ ಬಂದ. ಯಾಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ದೇಶಕ್ಕೆ ಒಂದು ಪರಂಪರೆ ಇದೆ. ಯತಿಗಳನ್ನ ಸ್ವಾಮಿಗಳನ್ನ ಉಣಬಡಿಸದನೆ, ಅವರ ತೃಪ್ತಿಯನ್ನು ಪಡಿಸದನೆ ಊಟ ಮಾಡದೇ ಇರ್ತಕ್ಕಂಥ ದೇಶ ನಮ್ದು. ಈ ಗುಡಿ ನಾವು ತಂದೆ ತಾಯಿ ಊಟ ಮಾಡಿದ್ರೆ ಐ ಡೋಂಟ್ ಕೇರ್,
ಒಟ್ಟು ನಮ್ಮ ಹೊಟ್ಟೆ ತುಂಬುದು ಸಾಕಷ್ಟೇ. ಈಗ ಯಾರು ಹೆಂಗಾರ ಕೊಚ್ಚೋಗ್ಲಿ, ಯಾರು ಹೆಂಗಾರ ಎಕ್ಕೋಸೋಗ್ಲಿ, ಈಗ ನಮ್ಮನ್ನು ನಾವು ನೋಡ್ಕೋಬೇಕು. ಆ ಮಟ್ಟಕ್ಕೆ ತಂದು ನಿಲ್ಸ್ಕೊಂಡಿದ್ವಿ. ಅವಿಭಕ್ತ ಕುಟುಂಬವನ್ನು ವಿಭಕ್ತ ಕುಟುಂಬ ಮಾಡ್ಕೊಂಡಿದ್ವಿ, ವಿಭಕ್ತ ಕುಟುಂಬವನ್ನು ಅಣು ಕುಟುಂಬ ಮಾಡ್ಕೊಂಡಿದ್ವಿ. ಅದಾಯ್ತಲ್ವ, ಅದೇ ನ್ಯೂಕ್ಲಿಯರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಯಾರಿದ್ದಾರೆ ಅಂದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ, ನಮ್ಮ ಅವ್ವ, ನಾನೊಬ್ಳು. ಮುಂದಕ್ಕೆ ನಮ್ಮ ಅಪ್ಪನೇ ಕೇಳಬೇಕು. ಹಾಗಾಗಿ ಭವತಿ ಭಿಕ್ಷಾದೇಹಿ ಅಂತ ಬಂದ ಸೀತೆ ಬಾಕ್ಸಿನಲ್ಲಿ ಧಾನ್ಯ ತಂದ್ರು. ಬರೀ ಮೇಲೆ ಕಳ್ಸಂಗಿಲ್ವಲ್ಲ, ಆಗ ವಸ್ತುಗಳನ್ನು ದಾಟಿ ಬಂದು ಕೊಡಿ ಅಂತ ಕೇಳ್ತಾರೆ. ಯಾಕಂದ್ರೆ ಲಕ್ಷ್ಮಣ ಏನ್ ಹೇಳ್ತಿದ್ದ, ಗೆರೆ ಹೇಳ್ತಿದ್ದ. ಹಾಗಾಗಿ ಅದನ್ನ ದಾಟಿ ಬಂದು ಕೊಡಬೇಕು, ಇಲ್ಲಾಂದ್ರೆ ರಾವಣ ಅಪಹರಿಸಲಿಕ್ಕೆ ಆಗೋದಿಲ್ಲ. ಯತಿಗಳನ್ನ ಬರೀ ಕೈ ಕಳ್ಸಕ್ಕಾಗಲ್ಲ. ಆಗ ಸೀತೆ ಏನ್ ಮಾಡ್ತಾಳೆ ಅಂದ್ರೆ ಬೊಗಸೆನಲ್ಲಿ ಧಾನ್ಯ ಬಂದು ಧಾನ್ಯವನ್ನು ಕೊಡ್ಲಿಕ್ಕೆ ಹೋಗಿ ಲಕ್ಷ್ಮಣನಿಗೆ, ಇದು ರಾವಣನಿಗೆ ಧಾನ್ಯವನ್ನು ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ಅಪಹರಿಸ್ಕೊಂಡು ಹೋಗ್ತಾನೆ. ಈ ಕಥೆ ಎಲ್ಲ ಹೇಳ್ಬಿಟ್ಟು ಮೇಷ್ಟ್ರು ಅರ್ಥ ಮಾಡಿಸ್ಬಿಟ್ಟು, ಅರ್ಥ ಆಯ್ತೇನ್ರಪ್ಪ ರಾಮಾಯಣ ಅಂತ ಕೇಳಿದ್ರು. ಹ್ಞೂ ಸರ್, ಮುಂದ್ಗಡೆ ಒಂದು ಗೀತಾ ಅಂತ ಕೂತಿತ್ತು 3ನೇ ಬೆಂಚಲ್ಲಿ. ಅದು ಮನೆ ಸುಸ್ಕೊಂಡು ಈಗ ನಲ್ಕೊಂಡು, ಹ್ಞೂ ಸರ್ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸಾರ್ ಅಂತ. ಮೇಷ್ಟ್ರು ಖುಷಿ ಆಗ್ಬಿಡ್ತು. ರಾಮಾಯಣ ತಾತ ಅಜ್ಜಿ ಅಷ್ಟು ದಿನ ಹೇಳಿದ್ರು ನಮ್ಗೆ ಹೊಸಸಿ ಮಾರ್ತಾಯ್ತದೆ, ಒಂದ್ ಕ್ಲಾಸಲ್ಲೇ ಕಲ್ತ್ಕೊಬಿಡೋರು, ಆಡ್ಬಸ್ತೀವಿ. ಏನ್ ಅರ್ಥ ಆಯ್ತು ಹೇಳು ಗೀತಾ ಅಂದ್ರು. ಇವಳು ಅಲ್ಲಿ ಬಿಟ್ಕೊಂಡದ್ದು ಹೇಳುದು, ಅದೇ ಸರ್ ಲಕ್ಷ್ಮಣ ಗೆರೆ ಹೇಳ್ದ, ರಾವಣ ಲೈ ನೋಡ್ದ ಸರ್. ಇದು ನಮ್ಮ ಪಾಠ. ಈಗಾದ್ರೆ ನಮ್ಮ ಸಾಂಸ್ಕೃತಿಕವಾದಂತ ಬದುಕು ಏನಾಗ್ತದೆ ಅಂದ್ರೆ ನೆಲ ಕಚ್ಚಿಬಿಡ್ತದೆ. ಅದಕ್ಕೆ ನಾವು ಬಹಳ ಎಚ್ಚರಿಕೆಯಾಗಿ ಕಾಲವನ್ನು ಕಳಿಬೇಕು, ಕ್ರಿಯಾಶೀಲರಾಗಿರ್ಬೇಕು, ಯಾವಾಗಲೂ ಕ್ರಿಯಾಶೀಲರಾಗಿರ್ಬೇಕು. ಹಾಗಾಗಿ ಚಂದ್ರನ್ ನೋಡಿ ಆಗ ಕವಿಗಳು ಎಷ್ಟು ಅದ್ಭುತವಾಗಿ ಬರೀತಾ ಇದ್ರು. ಚಂದಿರನು ಬಲು ಸುಂದರನು, ಚಂದಿರನು ಬಲು ಸುಂದರನು, ಮಜ್ಜಿಗೆಯೊಳಗಿನ ಬೆಣ್ಣೆ ಆಗಿ ತೇಲುತ್ತಾ ಬರುತ್ತೇನು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಸಕ್ಕರೆ ಕಡ್ಡಿ ತಂದೀನಿ ನಿನಗೂ ಸ್ವಲ್ಪ ಕೊಡ್ತೀನಿ ಅಂತೇಳಿ ಬಾಲ್ಯದ ಹಾಡುಗಳು. ಚಂದ್ರ ನಮಗೆ ಗೆಳೆಯ, ಚಂದ್ರ ನಮಗೆ ತುಂಟಾಟ, ಚಂದ್ರ ನಮಗೆ ಮಾವ, ಎಲ್ಲವೂ ಹೌದು. ಈಗ ಅದು ಬರೀ ಕಲ್ಲು ಮಣ್ಣುಗಳ ಒಂದು ವಸ್ತು. ಗೊತ್ತಾಯ್ತಲ್ವಾ? ಇಸ್ರೋ ವಿಜ್ಞಾನಿಗಳು ಆ ಕಡೆ ನಾಸಾದವರೆಲ್ಲ ಹೋಗಿ ಕ್ಯಾಮ್ರಾ ಇಟ್ಬಿಟ್ಟು ಏನೂ ಇಲ್ಲ, ಈಲಿಯಂ ಬಿಟ್ರೆ ಏನಿಲ್ಲ, ಈಲಿಯಂ ಬಿಟ್ರೆ ಏನಿಲ್ಲ ಅಂತ ಹೇಳಿ ತೋರಿ ಆ ಚಂದ್ರನ ಮೇಲೆ ಬರ್ತಿದಂತ ಕವಿತೆಗಳು ನಿಂತು ಹೋಗ್ಬಿಟ್ಟು ಈಗ ಚಂದ್ರ ಇವತ್ತು ಬರೀಯ ವಸ್ತು ಆಗೋದಾ ಅಂತ ಹೇಳಿ, ಕ್ರಿಯೇಟಿವಿಟಿ ಎಲ್ಲಿ ಸೊತ್ತೋಗುತ್ತೆ ಅಂತ ಹೇಳಿ. ಅದಕ್ಕೆ ಯಾರೋ ತನ್ನ ನಲ್ಲೆಯ ಒಂದು ಸೌಂದರ್ಯವನ್ನು ನೋಡ್ಕೊಂಡು ಬರೀತಾನೆ ಕಾಲೇಜಿನ ವಿದ್ಯಾರ್ಥಿ. ನನ್ನ ನಲ್ಲೆಯಕ್ಕೆ ನುಣುಪಾದ ಸೇಬಿನ ಹಣ್ಣಿನಂತೆ. ಮುಂದಕ್ಕೆ ಹೇಳ ಮರ ಅಂತ. ಚಂದ್ರನ ಬಗ್ಗೆ ಬರೀಲ್ಲ ಅಂದ್ರೆ ಹಿಂಗ್ ಬರ್ದಿದ್ದ ಅವನು. ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ನ ನಲ್ಲೆಯಕ್ಕೆ ನುಣುಪಾದ ಸೇಬಿನ ಹಣ್ಣಿನಂತೆ, ಮುಳುವೆ ಬಂದದ್ರಿಂದ ಸೀತಾಫಲ ಅಂತ. ಹೋಗಿ ನಿನ್ ಬಾಯಿ ಮಣ್ಣ ಯಾಕಂತ ಕಳಿಸಿದ್ರು. ಆಗ ಮಾಸ್ಟರ್ ಹಿಂಗೆ ಕರೆದು ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಉದ್ಘಾಟನೆ ಮಾಡಿ ಹೇಳಿದ್ರು, ಒಂದು ಸಾಂಸ್ಕೃತಿಕವಾದಂತಹ ರಾಯಭಾರತ್ವವಿದೆ ನಮ್ಮ ದೇಶಕ್ಕೆ, ಅದನ್ನ ನೀವು ಹೇಳಬೇಕು, ಚಂದ್ರ ತಾರೆಯರನ್ನ ಕುರಿತು ನೀವು ಸಾಹಿತ್ಯವನ್ನು ಹೇಳಬೇಕು ಅಂತ ಹೇಳಿದ್ರು. ಆಗ ವಿದ್ಯಾರ್ಥಿ ಓಡ್ ಬಂದು ಹೇಳಿದಂತೆ, ಬಿದ್ಬಿದ್ನಕ್ಕೂ ಮನ್ಸ್ಕದ್ಯಾಳ, ಕತ್ ನೋಡಿ ನಿದ್ದೆ ಗೆದ್ಯಾಳ, ಈಗ ನೋಡು ಮಳ್ಳಿಯ ನೆನ್ಕೂತಿಯಾಳ ಅಂತ. ಕನ್ನಡ ಬೇಸ್ 2 ಎಕ್ಕತ್ ನೆನ್ಬಿಟ್ರಂತೆ. ಅಲ್ಲ ಸಾಹಿತ್ಯವನ್ನ ಬೇಂದ್ರೆ ಕುವೆಂಪು ಅವರ ರೀತಿ ಹೇಳಂದ್ರೆ ಹಿಂಗ ಹೇಳೋದು ನೀನು. ಇದನ್ನೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳ್ಕೊ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳೋ ಶುರು ಮಾಡ್ಬಿಟ್ಟ. PUC ಬಂದೇಟ್ ಕೈಗಳೆಲ್ಲ ಬಂದಾಗ್ಬಿಡ್ತವೆ. ಈ ತಲೆ ಇದು ಸತಿ ನೀವು ಏನು ಮೇಷ್ ಉದ್ದಾರ ಆಯ್ತಾದ್ರೆ ಸಂಸ್ಥೆ ಉದ್ದಾರ ಎಲ್ಲವೂ ಗೊತ್ತಾಯ್ತು. ಇನ್ನೊಂದು ಮೇಷ್ಟ್ರಿಗೆ ಹಾರ್ಟ್ ಬಿಡಿ ಯಾವಾಗಲೂ ಬಡ್ಕೊಳ್ತಾ ಇರೋದು. ಯಾಕಂದ್ರೆ ಅವ್ರ ಹಾವಭಾವ, ಅವರ ಹೇರ್ ಸ್ಟೈಲ್ ನೋಡ್ಬೇಕು. ಹಿಂಗೆ ನೆಪೋಲಿಯನ್ ಬೋನಾಪಾರ್ಟ್ ಪೈಂಕ್ ಅಂತ ಎತ್ಕೊಂಡಿಲ್ಲ, ಅವರೇ ದುಡ್ಡು ಕೊಟ್ಟು ಇಲ್ಲಿ 2 ಮಚ್ಚನೆ ಇಟ್ಟು ಬೇರೆ ಹೊಡ್ಸ್ಕೊಂಡ್ ಬಂದಿರ್ತಾರೆ. ಇನ್ನು ಗಮ್ಗಿ ಮೇಲೆ ಹಾಕೊಂಡ ಜುಟ್ಟನ ಅದಲ್ವಾ ಪೂಜಾರಪ್ಪ ಜುಟ್ಟಕ್ಕೆ ಅದು ಬೇರೆ ಮೇಲೆ ಕಿತ್ಕೊಂಡು, ಈ ಬಟ್ ಬರಿ ಎಲ್ಲ ಇಡೀ ದೇಹ ಮೈಮಾರಿ ಎಲ್ಲ ಕಾಣ್ಬೇಕು, ಹಂಗೆಲ್ಲ ಬಿಟ್ಕೊಂಡು ಗೊತ್ತಾಯ್ತು. ಕತೆ ಕವನವನ್ನ ಇಲ್ಲ ಸಾಹಿತ್ಯ ಬರೀಲ್ಲ ಅಂದ್ರೆ ಅವನು ರೋಡ್ ರೋಮಿಯೋ ಅಲ್ಲಿ ಬರೆಯೋದು ಬಸ್ ಸ್ಟ್ಯಾಂಡ್ ಅಲ್ಲಿ. ಒಂದು ಆ ಹುಡುಗಿಗೆ ಹೇಳಿದೆ ಗುಡ್ ಮಾರ್ನಿಂಗ್, ಒಂದು ಆ ಹುಡುಗಿಗೆ ಹೇಳಿದೆ ಗುಡ್ ಮಾರ್ನಿಂಗ್. ಅಲ್ಲೇ ಇದ್ದ ಅವಳಪ್ಪ ಹೇಳಿದ ಮಗನೇ ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ. ಅಂದ್ರೆ ಕತೆ ಕವನಗಳನ್ನು ಇಲ್ಲಿ ಬರೀರಿ ಅಂದ್ರೆ ಅವ್ರು ಅಲ್ಲಿ ಬರೆಯೋದು ಗೊತ್ತಾಯ್ತಲ್ವಾ. ಮಗನ ಮೂಟೆ ಕಟ್ಕೊಚ್ಚಿ ನೀನು ಹುಷಾರ್ ಅಂತ ಹೇಳಿ. ಹಾಗಾಗಿ ಒಂದು ಸಾಂಸ್ಕೃತಿಕ ರಾಯಭಾರತ, ಒಂದು ಸಾಂಸ್ಕೃತಿಕ ವೇದಿಕೆ ಅಂದ್ರೆ ಏನೆಲ್ಲವೂ ಆಗಿರ್ತದೆ. ನನ್ನನ್ನ ನಾನು ಹೊರ ಪ್ರಪಂಚಕ್ಕೆ ತೆರೆದುಕೊಳ್ಳಿಕ್ಕೆ ಇರ್ತಕ್ಕಂಥ ಅದ್ಭುತವಾದ ವೇದಿಕೆ. ನನ್ನನ್ನೇ ಉದಾಹರಣೆಗೆ ತೆಗೆದುಕೊಂಡ್ರೆ ನಾನು 10ನೇ ತರಗತಿವರೆಗೆ ಯಾರ ಜೊತೆನೂ ಮಾತಾಡ್ತಿಲ್ಲ. ಯಾಕಂದ್ರೆ ಇಂಗ್ಲಿಷು ಮತ್ತೆ ಮ್ಯಾಥ್ಸು ಗೊತ್ತಿರ್ಲಿಲ್ಲ. ಇನ್ನಾರು ಪರಿಚಯ ಆಗ್ಬಿಟ್ಟು ನೆಕ್ಸ್ಟ್ ಬೋರ್ಡ್ ಹತ್ರ ಕರೆದು ಬಿಡ್ತಾರೆ ಅಂತ ಗೊತ್ತಾಯ್ತಲ್ವಾ. ನಮ್ಮಲ್ಲಿ ಮಳವಳ್ಳಿನಲ್ಲಿ ಉದಯನಕ್ಕೆ ಬಸ್ ಇದ್ದಾಗ ಒಂದು ಕ್ಲೈಸಸ್ ತಗೊಂಡು 2-3 ಓಡಾಡ್ಸರು. ಹಾಗೆ ನಾವು ಓದ್ಕೊಂಡು ಓಡಾಡೋದು. ಆದ್ರೆ BK ಸುಮಿತ್ರ ಅವರ ಒಂದು ಜಾನಪದ ಹಾಡು ನನ್ನ ಮೇಲೆ ಪ್ರಭಾವ ಬೀರಿ ಒಲ ಹುಡುವಾಗ ಅದನ್ನ ನಾಚ್ಕೊಂಡು ಕಲ್ತು ಹಾಡಿ ಗೊತ್ತಾಯ್ತಲ್ವ. ಆಮೇಲೆ ಜನಪದ ಹಾಡುಗಾರನಾದೆ. ಹಾಗಾಗಿ ಒಂದು ಸಾಂಸ್ಕೃತಿಕವಾದಂತಹ ಒಂದು ಲೋಕ, ಒಬ್ಬ ಹಳ್ಳಿಯ ಬಡ ರೈತನ ಮಗನನ್ನ ನಿಮ್ಮ ಮುಂದೆ ತಂದು ನಿಲ್ಸಿದೆ ಅಂದ್ರೆ
ನೀವು ಕೊಳ್ಳೇಗಾಲದಂತ ಅದ್ಭುತವಾದಂತ ಒಂದು ಊರಿನಲ್ಲಿ ಓದ್ತಾ ಇರೋರು, ಓಹೋ ಮಾಟ ಮಂತ್ರದ ಬಗ್ಗೆ ತಿಳ್ಕೊಂಡಿರೋರು, ಹುಷಾರಾಗಿರ್ಬೇಕು, ನಿಮ್ಮನ್ನೆಲ್ಲ ಜಾಸ್ತಿ ಬೊಯ್ಯಂಗಿಲ್ಲ ಅಲ್ವಾ, ಅದೆಲ್ಲ ಆಯ್ತು. ನೀವು ಅಲ್ಲೇ ಓಂ ರೂಮ್ ಬಿ ಮೈಕ್ ಆಫ್ ಇರ್ಲಿ. ಒಂದು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ನೀವು ಎಂತ ಸುಸಜ್ಜಿತವಾದಂತಹ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಓದ್ತಾ ಇದ್ರಿ. ಈ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಒಂದು ದೊಡ್ಡ ಆಲದ ಮರ ಇದ್ದಾಗೆ ಇದು ಎಷ್ಟು ಲಕ್ಷಾಂತರ ಮಕ್ಕಳಿಗೆ ಬದುಕನ್ನು ಕೊಟ್ಟಿದೆ, ಲಕ್ಷಾಂತರ ವ್ಯಕ್ತಿಗಳಿಗೆ ಅನ್ನ ಆಶ್ರಯವನ್ನು ಕೊಟ್ಟಿದೆ. ಅದಕ್ಕೆ ನಾವು ಮನೆವರೆಗೂ ಋಣಿಯಾಗಿರೋಣ ಅಂತ ಹೇಳ್ತಾ, ನಾನಾದ್ರೂ ಇವತ್ತು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಸುಮ್ನೆ ಯಾವುದು ಸಿಗೋದಿಲ್ಲ, ಸುಮ್ನೆ ಯಾವುದು ಸಿಗೋದಿಲ್ಲ. ಅದಕ್ಕೆ ಒಂದು ಕಾರಣ, ಕರ್ತೃ ಅಂತಕ್ಕಂಥದ್ದು ಬೇಕೇ ಬೇಕು. ಒಂದು 4 ಜನ ಒಳ್ಳೆ ಗೆಳೆಯರಾಗ್ಲಿ, 4 ಒಳ್ಳೆ ಮಾತುಗಳಾಗ್ಲಿ ಸುಮ್ನೆ ಸಿಗೋದಿಲ್ಲ. ಅದಕ್ಕೆ ನಿಮ್ಮ ಸಾಂಸ್ಕೃತಿಕವಾದಂತಹ ಬದುಕು ತುಂಬಾ ಅದ್ಭುತವಾಗಿರಲಿ ಅಂತ ಹೇಳಿ GS ಶಿವರುದ್ರಪ್ಪ ಅವರ ಮುತ್ತಿನಂತ 4 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ ಆಮೇಲೆ ಒಂದು ಜಾನಪದ ಹಾಡನ್ನು ಹಾಡೋದ್ರ ಮೂಲಕ ಇದನ್ನು ಸಮಾಪ್ತಿಗೊಳಿಸೋಣ. ಅವರು ಬರೀತಾರೆ ಎಷ್ಟು ಚೆನ್ನಾಗಿ, ಹಣಚೆ ಹಚ್ಚುತ್ತೇನೆ ನಾನು, ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ, ಲೆಕ್ಕವೇ ಇಲ್ಲದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವಲ್ಲ ಎಂಬ ಭ್ರಾಂತಿ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಸಣ್ಣ ಆಸೆಯಿಂದ, ನೋಡಬಹುದೆಂಬ ಒಂದೇ ಒಂದು ಸಣ್ಣ ಆಸೆಯಿಂದ ಹಣತೆ ಆರಿದ ಮೇಲೆ, ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ, ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ. ಎಂತ ಅದ್ಭುತವಾದಂತ ಕವಿ ಸಾಲುಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಾನಿವತ್ತು ಸಾಂಸ್ಕೃತಿಕ ಲೋಕದ ಬಗ್ಗೆ ಒಂದು 4 ಮಾತು ಹೇಳಿದ ತಕ್ಷಣನೇ ನೀವೆಲ್ಲರೂ ಕೂಡ ಸಾಂಸ್ಕೃತಿಕ ರಾಯಭಾರಿ ಆಗ್ತೀರಿ ಅಂತಕ್ಕಂತ ಜಂಬ, ಆ ಒಣ ಪೊಗರು ನನಗಿಲ್ಲ. ಆದರೆ ನನ್ನ ಒಂದು ಮಾತು, ಒಬ್ಬ ಹಳ್ಳಿಯ ರೈತನ ಒಂದು ಹೆದರಿಕೆ, ಒಂದು ಕಾಲು ನಡುಕದ ಒಂದು ಮಾತು ನಿಮಗೆ ಸ್ಫೂರ್ತಿಯಾಗಿ 4 ವಿದ್ಯಾರ್ಥಿನಿಯರು ಈ ಕಾಲದಲ್ಲಿ ಬೆಳೆದದೇ ಆದ್ರೆ ಅದು ನನ್ನ ಜನ್ಮ ತಂದ ಸಾರ್ಥಕ, ನನಗೆ ಒದಗಿದಂತ ಸೌಭಾಗ್ಯ ಅಂತ ಹೇಳ್ತಾ ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ, ಅಧ್ಯಾಪಕ ಬಂಧುವರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾನ್ಯರಿಗೆ ನಾನು ಕೈ ಮುಗಿದು ಪ್ರಾರ್ಥಿಸ್ತಾ ನನ್ನ ಕೆಲವು ತೊದಲು ನುಡಿಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.